ಮಾನವ ಕುಲವನ್ನೇ ಮಾಡದೆ ಪೊರೆಯುವ ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಸ್ವಾನುಭಾವಿಗಳಿಗೆ ಜ್ಞಾನವ ನೀಡುತ್ತಾ ಮಾನವ ಕುಲವನ್ನು ಮಾಡದೆ ಪೊರೆಯುವ ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ರೇಣುಕಾ ಶಂಕರ ಮಧ್ವರ ಮಾನುಜ ರೇಣುಕಾ ಶಂಕರ ಮಧ್ವರ ಮಾನುಜ ಬುದ್ಧ ಮಹಾವೀರ ನಾನಕ ಯೇಸು ಕ್ರಿಸ್ತ ಪೈಗಂಬರರೆದ ಸನಾತನ ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಜಯವಾಗಲಿ ಜಯವಾಗಲಿ ಜಯವಾಗಲಿ. ಅಹಿಂಸಾ ಸತ್ಯಂ ಆಸ್ಥೇಯ ಬ್ರಹ್ಮಚಾರ್ಯ ಅಹಿಂಸಾ ಸತ್ಯಂ ಆಸ್ಥೇಯ ಬ್ರಹ್ಮಚಾರ್ಯ ದಯ ಕ್ಷಮಾದಾನ ಪೂಜೆ ಜಪ ಧ್ಯಾನ ದಯ ಕ್ಷಮಾದಾನ ಪೂಜೆ ಜಪ ಧ್ಯಾನ ನಾನಾ ರೂಪದಿ ಮೆರೆಯುತ್ತ ಪಾಪವ ಕಳೆಯುತ್ತ ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಮುಕ್ತಿ ಮಂದಿರದಲ್ಲಿ ಶಕ್ತಿಯಲ್ಲಿ ನೆರೆಯುವ ಮುಕ್ತಿ ಮಂದಿರದಲ್ಲಿ ಶಕ್ತಿಯಲ್ಲಿ ನೆರೆಯುವ ಯುಕ್ತಿಯದಲ್ಲಿ ಸರ್ವ ಭಕ್ತರನ್ನು ಪೊರೆಯುವ ಶಕ್ತಿ ಸಾಧಕರಿಗೆ ಮುಕ್ತಿದಾಯಕವಾದ ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಏಳಿರಿ ಧರ್ಮಕ್ಕೆ ಬಾಳಿರಿ. ಧರ್ಮಕ್ಕೆ ಏಳಿರಿ ಧರ್ಮಕ್ಕೆ ಬಾಳಿರಿ. ಧರ್ಮಕ್ಕೆ ಆಳಿರಿ ಧರ್ಮಕ್ಕೆ ತಾಳಿರಿ. ಧರ್ಮಕ್ಕೆ ಆಳಿರಿ ಧರ್ಮಕ್ಕೆ ತಾಳಿರಿ. ಧರ್ಮವೇ ಗತಿಯೆಂದು ಧರ್ಮವ ಗಳಿಸಿರಿ. ಧರ್ಮಕ್ಕೆ ಜಯವಾಗಲಿ. ಸ್ವಾನುಭಾವಿಗಳಿಗೆ ಜ್ಞಾನವ ನೀಡುತ್ತಾ ಮಾನವ ಕುಲವನ್ನು ಮಾಡದೆ ಪೊರೆಯುವ ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ವೀರ ಶಿವಾಸನ ವೀರ ಜಗದ್ಗುರು ವೀರ ಶಿವಾಸನ ವೀರ ಜಗದ್ಗುರು ವೀರ ತಪೋನಿಧಿ ವೀರ ಗಂಗಾಧರ ವೀರ ತಪೋನಿಧಿ ವೀರ ಗಂಗಾಧರ ಸಾರಿದ ವಾಣಿಯೋ ಧರೆಯಲಿ ಮೆರೆಯಲಿ
ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಸಾಂಬ ಜಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಸಾಂಬ ಜಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಆದಿಶಕ್ತಿ ಅಂಬಾ ಭವಾನಿ ಮಾತಾ ಕಿ ಜಯ ಶಂಕರಲಿಂಗೇಶ್ವರ ಮಹಾರಾಜ್ ಕಿ ಜಯ ಬ್ಯಾಟ್ರಿ ಈಗ ಡೌನ್ ಆಗ್ಯಾವ ಎಲ್ರು ಮಕ್ಕೊಂಡಿರೇವ ಯಾರ್ಯಾರು ಎಚ್ಚರದಿರಲ್ಲ ಒಂದು ಸಲ ಜೋರಾಗಿ ಜೈಕಾರ ಹಾಕ್ರಿ ನೋಡುನು ಆದಿಶಕ್ತಿ ಅಂಬಾ ಭವಾನಿ ಮಾತಾ ಕಿ ಶ್ರೀ ಶಂಕರಲಿಂಗ ಜೈ ಭವಾನಿ ಮಾತಾ ಕಿ ನವರಕುಂದ ನಾಗಲಿಂಗೇಶ್ವರ ಮಹಾರಾಜ ಕಿ ಅಭಿನವ ಪ್ರಭು ಕುಮಾರ ಸ್ವಾಮಿ ಮಹಾರಾಜ ಕಿ ಶಟಸ್ಥಲ ಬ್ರಹ್ಮ ಉಪಮನ್ಯು ಶಿವಾಚಾರ್ಯರ ಮಹಾರಾಜ ಕಿ ಅದೆಲ್ಲ ಬ್ಯಾಟ್ರಿ ಚಾರ್ಜ್ ಅದು ತ್ರೈಲೋಕ್ಯ ಸಂಪದಾಲಿಕ್ಕೆ ಸಮುಲ್ಲೇಖನ ಬಿತ್ತೈ ಸಚ್ಚಿದಾನಂದಾಯ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ ಯಾಮಾಹೋ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಃ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಾಂ ಶಿವಂ ಪಂಚಾಶ ವದನೋದ್ಭೂತಾನ್ ಪಂಚತತ್ವಾಧಿ ನಾಯಕಾನ್ ಪಂಚಬ್ರಹ್ಮಮಯನ್ನೌಮಿ ಪಂಚಾಚಾರ್ಯಾನ್ ಜಗದ್ಗುರುನ್ ಪ್ರಾತಸ್ಮರಣೀಯ ನಿರ್ವಿಕಲ್ಪ ಸಮಾಧಿಸ್ಥನಾಗಿರತಕ್ಕಂಥ ಆರಾಧ್ಯ ದೈವ ಶ್ರೀ ಗುರು ಸಿದ್ಧಲಿಂಗೇಶನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ವೀರಶೈವ ಧರ್ಮದ ಕುಲಚಕ್ರವರ್ತಿ ಸಕಲ ಜೀವರಾಶಿಗಳಿಗೆ ಲೇಸನ್ಯ ಬಯಸಿದ ಜಗದ್ಗುರು ರೇಣುಕ ಭಗವತ್ಪಾದರ ಶ್ರೀ ಚರಣಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ 12ನೆಯ ಶತಮಾನದಲ್ಲಿ ಕಾಯಕವೇ ಕೈಲಾಸವೆಂದು ಇಡೀ ಜಗತ್ತಿಗೆ ಪ್ರತಿಪಾದಿಸಿದ ಕ್ರಾಂತಿಕಾರಿ ಸಮಾನತೆಯ ಹರಿಕಾರ ಜಗಜ್ಯೋತಿ ಬಸವಣ್ಣನವರನ್ನು ಹಾಳಾದ ನವಲಗುಂದವನ್ನು ಕೈಲಾಸವನ್ನಾಗಿ ಮಾಡಿ ಬೇಡಿದವರಿಗೆ ಬೇಡಿದ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿದ ಮಹಾನ್ ಕಾಳಿಕಾ ಮಾತೆಯ ವರಪುತ್ರನಾಗಿರತಕ್ಕಂಥ ನವಲಗುಂದ ನಾಗಲಿಂಗ ಶಿವಯೋಗಿಗಳನ್ನು ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಇದೇ ಗ್ರಾಮದ ಶ್ರೀ ವಿರಕ್ತ ಮಠದ ಪರಮ ಪೂಜ್ಯರಾಗಿರತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭುಲಿಂಗ ಮಹಾಸ್ವಾಮಿಗಳ ಶ್ರೀ ಚರಣಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಇಲ್ಲಿಯ ಪರ್ಯಂತರವಾಗಿ ತಮ್ಮದೇ ಆದ ಸುಮಧುರ ಕಂಠದಿಂದ ಸಂಗೀತದ ಮೂಲಕ ಜನರ ಮನಸ್ಸುಗಳನ್ನು ಗೆಲ್ಲುವ ಗಾನ ಕೋಗಿಲೆ ವೇದಮೂರ್ತಿ ಬಸವಲಿಂಗಯ್ಯ ಗವಾಯಿಗಳು ಅಂಕಲಿಗೆಯವರಲ್ಲಿ ಆ ಸಂಗೀತಕ್ಕೆ ತಕ್ಕಂತೆ ತಬಲಾ ಸಾಥ್ ನೀಡುತ್ತಿರುವ ಆತ್ಮೀಯರು ಆಗಿರುವ ತಬಲಾ ಚತುರರು ಶಿವಪುತ್ರ ಬಿದನೂರವರೇ, ಈ ಗ್ರಾಮದೈವ ಶಂಕರಲಿಂಗನನ್ನು ಮೊದಲು ಮಾಡಿಕೊಂಡು ಸರ್ವ ಕಮಿಟಿಯವರೇ, ನವಲಗುಂದ ನಾಗಲಿಂಗ ಶಿವಯೋಗಿಗಳ ಜೀವನ ಚರಿತ್ರೆಯನ್ನು ಶ್ರವಣ ಮಾಡುವುದಕ್ಕಾಗಿ ಆಗಮಿಸಿರತಕ್ಕಂಥ ಯಾವತ್ತು ನನ್ನ ತಾಯಿ ಬಳಗವೇ ತಂದೆ ಬಳಗವೇ ತಮ್ಮೆಲ್ಲರ ಅಂತರಂಗದಲ್ಲಿ ನೆಲೆಸಿರುವ ಪರಶಿವ ಜ್ಯೋತಿಗೆ ಶರಣು ಶರಣಾರ್ಥಿಗಳು.
ಮುಗಿಯತನ ಹೆಂಗೆ ಕೊಡ್ಬೇಕು ಗೊತ್ತೇನು? ಜೇಜಿ ಕೂತಂಗೆ ಕೊಡ್ಬೇಕು. ಹೆಂಗೆ ಜೇಜಿ ಹೆಂಗೆ ಕೊಡ್ತಾವ? ಹಿಂಗೆ ಕೊಡ್ತಾವ. ಒಟ್ಟ ಮಾತಾಡೋದಿಲ್ಲ. ಇಲ್ಲ ಅಂದ್ರೆ ಒಂದು ನೀವು ಮಾತಾಡ್ರಿ, ನಾ ಸುಮ್ಮ ಕೊಡ್ತ, ಇಲ್ಲ ನಾ ಮಾತಾಡ್ತಾ ನೀವು ಸುಮ್ಮ ಕೊಡ್ರಿ. ಎಡ್ರದಾಗ ಯಾವ್ದು ಮಾಡನ್ರಿ? ಯಾವ್ದು ಮಾಡನ್ರಿ? ನಾನೇ ಮಾತಾಡಿಲ್ಲ. ಸುಕ್ಷೇತ್ರವಾಗಿರ್ತಕ್ಕಂಥ ಅಗರಖೇಡ ಗ್ರಾಮದಲ್ಲಿ ಶಂಕರಲಿಂಗ ಜೈ ಭವಾನಿ ಯುವಕ ಮಂಡಳಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಹಬ್ಬದ ಪ್ರಯುಕ್ತವಾಗಿ ವಿಶೇಷವಾಗಿ ಈ ವರ್ಷ ನವಲಗುಂದ ನಾಗಲಿಂಗ ಶಿವಯೋಗಿಗಳ ಪ್ರವಚನವನ್ನು ಹಮ್ಮಿಕೊಂಡಿದ್ದಾರೆ. ನಿಮಗೆಲ್ಲ ಅನ್ನಿಸ್ಬೋದು, ಇಲ್ಲಿ ಕೂಡಿಸಿದ್ದು ಭವಾನಿ ಮಾತೆಯನ್ನು, ಇಲ್ಲಿ ಇರೋದು ಭವಾನಿ ಮಾತೆ. ಭವಾನಿ ಮಾತೆಯನ್ನು ಕೂಡಿಸಿ ಯಾವುದೋ ಒಬ್ಬ ಶಿವಯೋಗಿಯ ಪುರಾಣ ಹೇಳಕಚ್ಚಾರಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಆದ್ರೆ ನವಲಗುಂದ ನಾಗಲಿಂಗ ಶಿವಯೋಗಿಗಳು ಯಾರು ಗೊತ್ತೇನು? ನವಲಗುಂದ ನಾಗಲಿಂಗ ಶಿವಯೋಗಿಗಳು ಕಾಳಿಕಾ ಮಾತೆಯ ವರಪುತ್ರ. ಇವರು ವರಪುತ್ರ. ಎಂತಹ ದೊಡ್ಡ ಮಹಾಶಿವಯೋಗಿ, ಎಂತಹ ದೊಡ್ಡ ಮಹಾತ್ಮ ನವಲಗುಂದ ನಾಗಲಿಂಗ ಶಿವಯೋಗಿ ಅಂತಂದರೆ ಸಾಕ್ಷಾತ್ ತುಳಜಾಪುರದ ಅಂಬಾಭವಾನಿ ತನ್ನ ಕೈಯಾರೆ ಊಟ ಮಾಡಿಸ್ಯಾಳ. ಯಾರಿಗೆ? ನಾಗಲಿಂಗ ಶಿವಯೋಗಿಗಳಿಗೆ ಕೈಯಾರೆ ಊಟ ಮಾಡಿಸ್ತಾಳ್ರಿ ಒಬ್ಬಳು ತಾಯಿ. ಅಂತಹ ದೊಡ್ಡ ಮಹಾತ್ಮ, ಅಂತಹ ಮಹಾತ್ಮನ ಚರಿತ್ರೆಯನ್ನು ನಾವು ಕೇಳಲಿಕ್ಕೆ ಪ್ರಾರಂಭವನ್ನು ಮಾಡೀವಿ. ನಿನ್ನೆ ದಿವಸ ಪ್ರಾರಂಭವಾಗಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಮಳೆಯಿಂದಾಗಿ ಹಳ್ಳ ಬಂದದ. ಹಳ್ಳದಿಂದ ನಾವು ಅಲ್ಲೇ ಉಳ್ಕೊಂಡು ಬಿಟ್ಟಿವಿ ಮಠದಾಗ. ಅದಕ್ಕೆ ಇವತ್ತಿನಿಂದ ನವಲಗುಂದ ನಾಗಲಿಂಗ ಶಿವಯೋಗಿಗಳ ಪುರಾಣ ಪ್ರಾರಂಭ. ಈ ಲೋಕದೊಳಗೆ ಅನೇಕ ಮಹಾತ್ಮರು ಸಂತ ಯಾವಾಗ ಈ ಲೋಕದೊಳಗೆ ಮಹಾತ್ಮರ ಶರಣರ ಸಂತರ ಜನ್ಮ ಆಗುತ್ತದೆ ಅಂತಂದರೆ ಪಾಪಗಳು ಯಾವಾಗ ಈ ಲೋಕದೊಳಗೆ ಹೆಚ್ಚಾಗುತ್ತವೆ ಅಂತಹ ಸಮಯದೊಳಗೆ ಈ ಲೋಕವನ್ನು ಮತ್ತೆ ಧರ್ಮದ ಪ್ರಕಾರವಾಗಿ ನಡೆಸಲು ಸಾಕ್ಷಾತ್ ಶಿವನೇ ಏನು ಮಾಡ್ತಾನೆ ಅಂತಂದರೆ ತನ್ನ ಹರರೂಪವನ್ನು ಬಿಟ್ಟು ನರನಾಗಿ ಬಂದು ಗುರುವಾಗಿ ಈ ಜಗತ್ತನ್ನು ತಿದ್ದುವಂಥ ಕೆಲಸ ಆ ಶಿವ ಮಾಡ್ತಾ ಇದ್ದಾನೆ. ಹಾಗಾಗಿ ನೋಡಿ, ಯಾವುದೇ ಪುರಾಣಗಳು ಹೇಳೋದು ಒಂದೇ, ವಚನಗಳು ಹೇಳೋದು ಒಂದೇ, ಶಾಸ್ತ್ರಗಳು ಹೇಳೋದು ಒಂದೇ. ಈ ಜಗತ್ತಿನೊಳಗೆ ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ. ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ. ಯಾಕೆ ಈ ಜಗತ್ತಿನೊಳಗೆ ಗುರುವಿನನ್ನು ದೊಡ್ಡವರು ಅಂತ ಕರೆದ್ರು ಅಂದರೆ, ಕವಿ ಸರ್ವಜ್ಞ ಒಂದು ಕಿಮ್ಮತ್ತಿನ ಮಾತು ಬರೀತಾನೆ. ಬಂಧುಗಳು ಬಂದುಂಡು ಹೋದರು ಬಂಧನವ ಕಳೆಯಲರಿಯರು, ಗುರುವಿಗಿಂತ ಬಂಧುಗಳುಂಟೆ ಸರ್ವಜ್ಞ ಅಂತ ಕಿಮ್ಮತ್ತಿನ ಮಾತು ಬರೀತಾನೆ ನೋಡಿ. ಬಂಧುಗಳು ಬಂದುಂಡು ಹೋದರು ಬಂಧನವ ಕಳೆಯಲರಿಯರು, ಗುರುವಿಗಿಂತ ಬಂಧುಗಳುಂಟೆ ಸರ್ವಜ್ಞ. ಈ ಲೋಕದೊಳಗ ನಿಮ್ಮ ಮನೆಗೆ ಬೀಗರು ಬರ್ತಾರ, ಬಿಜ್ಜರು ಬರ್ತಾರ, ಬಂಧುಗಳು ಬರ್ತಾರ. ಬಂದವರು ಬರೀ ಊಟ ಮಾಡಿ ಹೋಗ್ತಾರ ಹೊರತು ನಿಮ್ಮ ದುಃಖವನ್ನು ಅವರು ಕಳೆಯಂಗಿಲ್ಲ. ನಿಮ್ಮ ದುಃಖವನ್ನು ಯಾರು ಕಳೀತಾರೆ ಅಂತಂದರೆ ಸದ್ಗುರುನಾಥ ಕಳೀತಾನೆ, ಸದ್ಗುರುನಾಥ ಕಳೀತಾನೆ. ಅಂಥ ತಾಕತ್ತು ಯಾರಿಗಿರ್ತದೆ ಗೊತ್ತೇನು? ಗುರುವಿಗೆ ಮಾತ್ರ ಇರುತ್ತದೆ. ನಿಮಗೆಲ್ಲ ಗೊತ್ತಿರಬೇಕು, ಹುಬ್ಬಳ್ಳಿ ಒಳಗೆ ಸದ್ಗುರು ಸಿದ್ಧಾರೂಢರು ಅಂತ ಆಗಿ ಹೋದರು. ಗೊತ್ತದ ಇಲ್ಲವ? ಇಲ್ಲೇ ಮ್ಯಾಲ ಸಿದ್ಧಾರೂಢ ಮಠ ಐತಿ. ಎಂಥವರು ಸಿದ್ಧಾರೂಢರು ಅಂತಂದ್ರೆ ನಿಮಗೆ ಹೇಳಕತ್ತೀನಿ, ಗುರುವಿನ ಕಿಮ್ಮತ್ತು ಅನ್ನೋದು ಎಷ್ಟಿರ್ತದ ಅಂತ ಹೇಳಕತ್ತೀನಿ ನಿಮಗೆ. ಹುಬ್ಬಳ್ಳಿ ಒಳಗೆ ಸದ್ಗುರು ಸಿದ್ಧಾರೂಢರು ಅಂತ ಆಗಿ ಹೋದರು. ಸರಸ್ಸಾಗಿತ್ತು.
ಪ್ರತಿನಿತ್ಯವೂ ಕೂಡ ಆ ಹುಬ್ಬಳ್ಳಿ ಒಳಗ ಸದ್ಗುರು ಸಿದ್ಧಾರೂಢರು ಶಾಸ್ತ್ರ ಹೇಳ್ತಿದ್ರು. ಹೀಗೆ ಶಾಸ್ತ್ರ ಹೇಳಬೇಕಾದ ಸಮಯದೊಳಗ ಸದ್ಗುರು ಸಿದ್ಧಾರೂಢರಿಗೆ ಸರಿ ಸುಮಾರು 80 ವರ್ಷ ವಯಸ್ಸು. ಶಾಸ್ತ್ರವನ್ನು ಹೇಳಬೇಕಾದಾಗ ಮಠದ ಮೆಟ್ಟಿಲುಗಳನ್ನು ಹತ್ತಬೇಕಾಗಿತ್ತು ಸಿದ್ಧಾರೂಢರು. ಮಠದ ಮೆಟ್ಟಿಲುಗಳನ್ನು ಹೆಂಗ ಹತ್ತಬೇಕಾದಾಗ ಸಿದ್ಧಾರೂಢರ ಶರೀರ ಜೋಲಿ ಹೊಡಿತಿತ್ತು. ಯಾಕೆ ಹೇಳ್ರಿ? ವಯಸ್ಸಾಗ್ಯದ. ಈಗ ನೋಡ್ರಿ, ವಯಸ್ಸಾದವರು ನಡಿಬೇಕಾದಾಗ ಹಿಂಗೊಮ್ಮೆ ನಡೀತಾರೆ, ಹಿಂಗೊಮ್ಮೆ ನಡೀತಾರೆ, ಹಿಂಗೊಮ್ಮೆ ನಡೀತಾರೆ, ಹಿಂಗೊಮ್ಮೆ ನಡೀತಾರೆ. ಯಾಕೆ? ಶರೀರ ಜೋಲಿ ಹೊಡಿತದ. ಈ ಶರೀರಕ್ಕೆ ವಯಸ್ಸಾಗ್ತದೆ. ಯಾವಾಗ ಈ ಶರೀರಕ್ಕೆ ವಯಸ್ಸಾಗ್ತದೆ, ಶರೀರ ಜೋಲಿ ಹೊಡಿತದ, ಚರ್ಮ ಮುದ್ದಿ ಆಗ್ತದ, ಕಣ್ಣ ಕಾಣಂಗಿಲ್ಲ, ಕಿವಿ ಕೇಳಂಗಿಲ್ಲ, ಗಾತ್ರಂ ಸಂಕುಚಿತಂ ಗತಿರ್ ವಿಗಲಿತ. ಯಾವಾಗ ಈ ಶರೀರಕ್ಕೆ ವಯಸ್ಸಾಗ್ತದ, ಆದಂಗ ಶರೀರ ಜೋಲಿ ಹೊಡಿತದ. 80 ವರ್ಷ ವಯಸ್ಸಾಗಿರ್ತಕ್ಕಂಥ ಸಿದ್ಧಾರೂಢರು ಮಠದ ಮೆಟ್ಟಿಲುಗಳನ್ನು ಹತ್ತಬೇಕಾದ್ರೆ ಹಿಂಗೆ ಶರೀರ ಜೋಲಿ ಹೊಡಿತಿತ್ತಂತ. ಎಲ್ಲಿ ಜೋಲಿ ಹೊಡ್ಯಾಕತ್ತಿತ್ತಲ್ಲ, ಇದನ್ನು ಒಬ್ಬ ಶಿಷ್ಯ ನೋಡ್ತಾನ ಮಠದೊಳಗೆ. ಒಬ್ಬ ಶಿಷ್ಯ ನೋಡಿದ, ಅವನಿಗನಿಸ್ತದೆ, ನಮ್ಮಪ್ಪ ಸಿದ್ಧಾರೂಢ ಭಾಳ ವಯಸ್ಸಾಗ್ಯದ, ನಮ್ಮಪ್ಪ ಸಿದ್ಧಾರೂಢ ಮೆಟ್ಟಿಲುಗಳನ್ನು ಹತ್ತಾಕತ್ತಾನ, ಎಲ್ಲಾದ್ರೂ ಬಿದ್ದಾನು, ನಮ್ಮಪ್ಪ ಬಿದ್ರ ನನಗೆ ತ್ರಾಸ ಆಗ್ತದ ಅಂತ ಅನ್ನುವ ಭಾವನೆಯನ್ನ ಮನದೊಳಗಿಟ್ಟುಕೊಂಡು ಸಿದ್ಧಾರೂಢರ ಕೈ ಹಿಡಿದು ಮೆಟ್ಟಿಲುಗಳನ್ನು ಹತ್ತಿಸಬೇಕು ಅಂತ ಓಡೋಡಿ ಬಂದು ಸಿದ್ಧಾರೂಢರ ಕೈ ಹಿಡಿತಾನ. ಯಾವಾಗ ಸಿದ್ಧಾರೂಢರ ಕೈ ಹಿಡ್ದ, ಸಿದ್ಧಾರೂಢರು ಅಂದ್ರಂತ, ಏ ಮಗನ ಕೈ ಬಿಡು ಅಂದ್ರು. ಕೈ ಬಿಡು, ಮೊದಲು ಕೈ ಬಿಡು. ಅಮ್ಮ ಅಂದ, ಯಪ್ಪ ಯಾಕ್ರಿ ಕೈ ಬಿಡು ಅಂತೀರಿ? ನಿಮಗೆ ವಯಸ್ಸಾಗ್ಯದ, ಶರೀರ ಜೋಲಿ ಹೊಡ್ಯಾಕತ್ತದ, ಮೆಟ್ಟಿಲುಗಳನ್ನು ಹತ್ತಬೇಕಾದ್ರ ಎಲ್ಲಿ ಬಿದ್ದಿಗಿದ್ದೀರಿ ಅಂತ ನಿಮ್ಮ ಕೈ ಹಿಡ್ದೀನಿಯಪ್ಪ. ನಿಮ್ಮ ಕೈ ಹಿಡಿದು ಆ ಮೆಟ್ಟಿಲುಗಳನ್ನು ನಾನು ಹತ್ತಿಸ್ತೀನಿ ಯಪ್ಪ ಅಂದ್ರ ಸಿದ್ಧಾರೂಢರಂತರ, ಮೊದಲು ಕೈ ಬಿಡು, ನೀ ಮೊದಲು ಕೈ ಬಿಡು. ಯಾಕೆ ಕೈ ಬಿಡು ಅಂತೀರಿ? ನಾ ಯಾಕೆ ಕೈ ಬಿಡು ಅಂತೀನಿ ಅಂದ್ರೆ, ನೀವು ಮನುಷ್ಯರು ಏನದಿರಲ್ಲ ಭಾಳ ಡೇಂಜರ್ ಅದಿರಿ ಅಂದ್ರೆ ಅವ್ರು ಸಿದ್ಧಾರೂಢರು. ನೀವು ಮನುಷ್ಯರು ಏನದಿರಲ್ಲ, ನೀವು ಗ್ಯಾರಂಟಿ ಮನುಷ್ಯರಲ್ಲ, ನೀವು ಗ್ಯಾರಂಟಿ ಅಲ್ಲ, ನೀವು ಭಾಳ ಡೇಂಜರ್ ಅದಿರಿ, ಭಾಳ ಅಪಾಯಕಾರಿ ಅದಿರಿ. ಅವ ಶಿಷ್ಯ ಅಂತ, ಯಾಕ್ರಿ ಅಪ್ಪ ಹಂಗಂತೀರಿ? ಎಲ್ಲಿ ಬಿದ್ದಿಗಿದ್ದೀರಿ ಅಂತ ಕೈ ಹಿಡಿದು ಮ್ಯಾಲೆ ಹಚ್ಚಾಕ ಹೋದ್ರೆ ನಮಗ ಡೇಂಜರ್ ಅಂತೀರಲ್ಲ, ಅಂಥದ್ದು ಏನು ನಾವು ಮಾಡೀವಿ? ಸಿದ್ಧಾರೂಢರು ಅಂತಾರಂತ, ನಾನು ನಿನಗೆ ಯಾಕೆ ಕೈ ಹಿಡಿಬೇಡ ಅನ್ನಕತ್ತೀನಿ ಗೊತ್ತೇನೋ ತಮ್ಮ? ನೀವು ಮನುಷ್ಯರು ಏನದಿರಲ್ಲ ಭಾಳ ಡೇಂಜರ್ ಅದಿರಿ. ಯಾಕೆ ಡೇಂಜರ್ ಅದಿರಿ ಅಂತಂದ್ರೆ, ನೀ ನನಗೆ ಕೈ ಹಿಡಿಬೇಡ, ನಾನು ನಿನಗೆ ಕೈ ಹಿಡಿತೀನಿ. ಕಾರಣ ಏನು ಗೊತ್ತೇನು? ನೀವು ಎಷ್ಟು ಡೇಂಜರ್ ಅದಿರಿ ಅಂತಂದ್ರೆ, ನಿನಗೆ ಯಾಕೆ ನಾ ಕೈ ಹಿಡಿಬೇಡ ಅನ್ನಕತ್ತೀನಿ ಅಂತಂದ್ರೆ, ಮಕ್ಕಳ್ರ ನೀವು ಎಂತಹ ಡೇಂಜರ್ ಅದಿರಿ ಅಂತಂದ್ರೆ, ಹಿಡಿದ ಕೈ ಯಾವಾಗ ಅರ್ಧಕ್ಕೆ ಬಿಡ್ತೀರಿ ಗೊತ್ತಾಗಂಗಿಲ್ಲ. ಸಿದ್ಧಾರೂಢರು ಅಂದ್ರಂತ, ನೀವು ಹಿಡಿದ ಕೈ ಯಾವಾಗ ಅರ್ಧಕ್ಕೆ ಬಿಡ್ತೀರಿ ಅನ್ನೋದು ಗೊತ್ತಾಗಂಗಿಲ್ಲ. ಅದಕ್ಕೆ ನೀ ಕೈ ಹಿಡಿಬೇಡತ್ತಮ್ಮ, ನಾ ಕೈ ಹಿಡಿತೀನಿ. ನೀ ಕೈ ಹಿಡಿದಿ ಅಂತಂದ್ರೆ ಅರ್ಧಕ್ಕೆ ಕೈ ಬಿಡ್ತಿ. ಒಂದು ಸಲ ನಾನು ಕೈ ಹಿಡ್ದ ಅಂದ್ರೆ ಮುಕ್ತಿ ಎಂಬ ದಡಕ ಮುಟ್ಟಿಸ್ತೀನಿ ಅಂತ ಸಿದ್ಧಾರೂಢರು ಹೇಳಿದ್ರಂತ. ಸಿದ್ಧಾರೂಢರು ಹೇಳಿದ್ರಂತ. ಇದು ಗುರುವಿನ ತಾಕತ್ತು, ಇದು ಗುರುವಿನ ತಾಕತ್ತು. ಅದಕ್ಕೆ ಬದುಕವರು ಮನುಷ್ಯರನ್ನ ನಂಬಿ ಬದುಕಬ್ಯಾಡ್ರಿ, ಗುರುವಿನನ್ನ ನಂಬಿ ಬದುಕ್ರಿ. ಗುರುದಾನ ಬಿಡಬ್ಯಾಡ ಪರದೇಶಿ, ಹರದಾನ ಮರಿಬ್ಯಾಡ ಸನ್ಯಾಸಿ. ಗುರುದಾನ ಬಿಡಬ್ಯಾಡ ಪರದೇಶಿ. ಶ್ವಾನನಂತೆ ಕಂಡ ವಸ್ತು ಮೂಸಿ, ಶ್ವಾನನಂತೆ ಕಂಡ ವಸ್ತು ಮೂಸಿ. ನಿಭಾವಾದಿ ಬಿದ್ದಾದಿ ಬಹುಗಾಸಿ, ನಿಭಾವಾದಿ ಬಿದ್ದಾದಿ ಬಹುಗಾಸಿ. ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ.
ಭಾಷೆ ತಪ್ಪ ಬ್ಯಾಡ ಬೇವಾರ್ಸಿ ಪಟ್ಟ ಭಾಷೆ ತಪ್ಪ ಬ್ಯಾಡ ಬೇವಾರ್ಸಿ ಎಟ್ಟಿತನವ ಬಿಟ್ಟು ನಡೆಯೋ ಹುಕುಮಾಸಿ ಕೆಟ್ಟ ಗುಣವ ಅಟ್ಟಿ ಕೇಳೋ ಝಕಮಾಸಿ ಕೆಟ್ಟ ಗುಣವ ಅಟ್ಟಿ ಕೇಳೋ ಝಕಮಾಸಿ ಶ್ರೇಷ್ಠ ಪದವಿಯ ಪಡೆದು ಬಾಳು ನಿಜವಾಸಿ ಶ್ರೇಷ್ಠ ಪದವಿಯ ಪಡೆದು ಬಾಳು ನಿಜವಾಸಿ ಗುರು ಧ್ಯಾನ ಬಿಡುಬೇಡ ಪರದೇಶಿ ನಂಬಿದವರ ಗಿರಿಯ ಬೇಡ ಮಾಘಾಸಿ ಸಾಂಬನಿನ ನರಕ ಕೊಗಿಯುವ ಬಲುಮಾಸಿ ಶುಂಭನಂತೆ ತಿರುಗಬೇಡೋ ಎಲೋ ಹೇಸಿ ಶುಂಭನಂತೆ ತಿರುಗಬೇಡೋ ಎಲೋ ಹೇಸಿ ಕಂಬಕ್ಕೆ ನಿನ್ನ ಕಟ್ಟಿ ಬಡಿತಾರೋ ಎಲೋ ಯಾಸಿ ಕಂಬಕ್ಕೆ ನಿನ್ನ ಕಟ್ಟಿ ಮಡಿತಾರೋ ಎಲೋ ಯಾಸೆ ಗುರು ಧ್ಯಾನ ಬಿಡುಬೇಡ ಪರದೇಶಿ ಸಂತ ಜನರ ಭಯ ಬೇಡ ಪುರಮಾಸಿ ಸಂತ ಜನರ ಭಯ ಬೇಡ ಪುರಮಾಸಿ ಕಂತೆ ಕಟ್ಟಿ ಸುಳ್ಳ ಹೇಳದಿರು ಕೈ ಬೀಸಿ ಕಂತು ಹರನ ರೂಪ ಚಿಣಮಗೆರಿ ಗುಡ್ಡದ ವಾಸಿ ಕಂತು ಹರನ ರೂಪ ಚಿಣಮಗೆರಿ ಗುಡ್ಡದ ವಾಸಿ ಮಹಾಂತೇಶನ ಪಾದಕ ಎರಗೋ ಭವನಾಸಿ ಮಹಾಂತೇಶನ ಪಾದಕ ಎರಗೋ ಭವನಾಸಿ ಗುರು ಧ್ಯಾನ ಬಿಡುಬೇಡ ಪರದೇಶಿ ಹರ ಧ್ಯಾನ ಮರಿಬ್ಯಾಡ ಸನ್ಯಾಸಿ ಗುರು ಧ್ಯಾನ ಬಿಡುಬೇಡ ಪರದೇಶಿ ಗುರು ಧ್ಯಾನ ಬಿಡುಬೇಡ ಪರದೇಶಿ ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಮಹಾದೇವ. ಹಾಗಾಗಿ ಗುರು ಅನ್ನೋನು ಈ ಜಗತ್ತಿನೊಳಗೆ ಬಹಳ ದೊಡ್ಡಾತ. ಅಂತಹ ಸದ್ಗುರುನಾಥನ ಜನ್ಮ ಈ ಲೋಕದೊಳಗೆ ಯಾವ ಯಾವ ಸಂದರ್ಭದೊಳಗೆ ಆಗ್ತದೆ ಅಂತಂದರೆ ಪಾಪಗಳು ಹೆಚ್ಚಾದಾಗ ಈ ಲೋಕದೊಳಗೆ ಗುರುನಾಥ ಹುಟ್ಟಿ ಬರ್ತಾನೆ. ಅದೇ ರೀತಿ ನವಲಗುಂದ ನಾಗಲಿಂಗ ಶಿವಯೋಗಿಗಳು ಈ ಲೋಕಕ್ಕೆ ಯಾವ ರೀತಿ ಒಳಗೆ ಬರ್ತಾರೆ ಅಂತಂದರೆ ನೇರವಾಗಿ ನಾ ಪುರಾಣದ ವಿಷಯಕ್ಕೆ ಬರ್ತೀನಿ. ಸಮಯ ಬಹಳಷ್ಟು ಕಡಿಮೆ ಇರದ 8 ದಿವಸ ರೀ. ಅದರಾಗಿ 8 ದಿವಸ ಹುಟ್ಟಿಸಬೇಕು, ಹೆಸರಿಡಬೇಕು, ದೊಡ್ಡ ಲಿಗಾಡೋದು ಇದೆಲ್ಲ. ಹಾಗಾಗಿ ನೇರವಾಗಿ ನಾ ಪುರಾಣದ ವಿಷಯಕ್ಕೆ ಬರೋದಾದ್ರೆ ಸುಕ್ಷೇತ್ರವಾಗಿರ್ತಕ್ಕಂಥ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜವಳಗೇರಿ ಅಂತಕ್ಕಂಥ ಒಂದು ಗ್ರಾಮ ಬರ್ತದೆ. ಯಾವುದು ನೆನಪಿಟ್ಕೋರಿ, ನಾಳೆಗೆ ನಾ ಕೇಳ್ತೀನಿ. ಕೇಳಿದ್ದು ಹೇಳಿದ್ರೆ ಮುಂದಿನ ಪುರಾಣ ಹೇಳ್ತೀನಿ, ಇಲ್ಲಾಂದ್ರೆ ನಾನು ಇಟ್ಟೆ ನೀವು ಇಟ್ಟೆ. ಯಾವ ಊರ್ರಿ? ಜವಳಗೇರಿ. ಶಾಣೆ ಅದಿರಲ್ಲ. ಆ ಜವಳಗೇರಿ ಅಂತಕ್ಕಂಥ ಗ್ರಾಮದೊಳಗೆ ವಿಶ್ವಕರ್ಮ ಬ್ರಾಹ್ಮಣ ಮನೆತನದ ಮೌನಾಚಾರ್ಯ ಮತ್ತು ನಾಗಮ್ಮ ಅಂತಕ್ಕಂಥ ಸತಿಪತಿಗಳು. ಎಂತಹ ದಂಪತಿಗಳು ಗೊತ್ತೇನು? ನೋ ಯು ಒನ್ ಕ್ಯಾನ್ ಎಕ್ಸ್ಪ್ಲೇನ್ ಅಬೌಟ್ ಹಿಮ್. ಎಂತಹ ದಂಪತಿಗಳು ಅಂತಂದರೆ ಗಂಡನ್ನ ಹೆಂಡತಿ ತಿಳ್ಕೊಂಡಾಳ, ಹೆಂಡತಿಯನ್ನ ಗಂಡ ತಿಳ್ಕೊಂಡಾನ. ಗಂಡನ್ನ ಹೆಂಡತಿ, ಹೆಂಡತಿಯನ್ನ ಗಂಡ ತಿಳ್ಕೊಂಡು ಬಾಳ್ವೆ ಮಾಡಿದ್ರೆ ಅದು ಸಂಸಾರ ಆಗ್ತದೆ. ಅದ್ಯಾಕಾದೀತು ಅಂದ್ರೆ ಸಂಸಾರ ಆಗ್ತದೆ. ಸರ್ವಜ್ಞ ಬರೀತಾನೆ,
ಬೆಚ್ಚಾನ ಮನಿಯಾಗ ವೆಚ್ಚಕ್ಕ ಹೊನ್ನಾಗಿ ಇಚ್ಛೆಯ ನರಿಯುವ ಸತಿಯಾಗಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವ. ಆ ಸ್ವರ್ಗ ಈ ಸ್ವರ್ಗ ತಗೊಂಡು ಏನು ಮಾಡ್ತೀಯೋ ಹುಚ್ಚ, ಗಂಡನ್ನ ಹೆಂಡತಿಯನ್ನ ಗಂಡ ತಿಳ್ಕೊಂಡು ಬದುಕು ಮಾಡಿದ್ರೆ ಸ್ವರ್ಗ ಮೇಲಿಲ್ಲ ಹುಚ್ಚ, ಮನ್ಯಾಗ ಸ್ವರ್ಗ ಐತಿ ಅಂತ ಸರ್ವಜ್ಞ ಹೇಳು. ಒಂದು ದಿವಸ ಹಿಂಗೆ ಮಾಡಿರಿ ಏನು ಬಾಳ್ವೆ, ಅದಕ್ಕೆ ಕಂಡ್ರೆ ಇದಕ್ಕಾಗಲ್ಲ, ಇದಕ್ಕೆ ಕಂಡ್ರೆ ಅದಕ್ಕಾಗಲ್ಲ, ಹೌದಿಲ್ಲ? ಹಿಂಗ ಒಂದು ಊರೊಳಗೆ ಗಂಡ ಹೆಂಡತಿ ಅಡ್ಡು, ಭಾಳ ಬಡತನದ ಪರಿಸ್ಥಿತಿ ರೀ. ಎಷ್ಟು ಬಡತನದ ಪರಿಸ್ಥಿತಿ ಇತ್ತು ಅಂತಂದ್ರೆ ಅವತ್ತು ದುಡಿದ್ರೆ ಅವತ್ತ ಹೊಟ್ಟಿ ತುಂಬ್ತಿತ್ತವ್ರು. ಅಂಥದ್ರೊಳಗೆ ಅವ ಒಬ್ಬ ಸಾಹುಕಾರನ ಮನೆ ಒಳಗೆ ಜಿತಕ್ಕಿದ್ದ, ಅಂದು ದುಡಿದ್ರೆ ಅಂದೇ ಹೊಟ್ಟಿ ತುಂಬ್ತಿತ್ತು. ಅಷ್ಟು ಬಡತನದ ಪರಿಸ್ಥಿತಿ. ಒಂದು ದಿವಸ ಹೆಂಡತಿ ಗಂಡಗೆ ಹೇಳಿದಳಂತ, ರೀ ನನಗ ರವಾದ ಉಂಡಿ ತಿನ್ಬೇಕು ಅನ್ಸಾಗತ್ತದ, ಅದಕ್ಕೇನೇನು ಬೇಕು ತಗೊಂಡು ಬರ್ರಿ ಅಂದ್ಲು ಹೆಂಡತಿ. ಇದು ಅಂತೂ ತಲೆಗಿಲಿ ಕೆಟ್ಟದೇನು? ಇವತ್ತು ದುಡಿದ್ರೆ ಇವತ್ತ ಹೊಟ್ಟಿ ತುಂಬೋದು ನಮ್ಮದು. ಸುಮ್ಮ ಮನ್ಯಾಗ ಕಟ್ಟಿ ರೊಟ್ಟಿ ಕಾರ್ಬೇಳಿ ಅನ್ನ ಸಾಂಬಾರು ಉಣ್ಣೋದು ಬಿಟ್ಟು ಉಂಡಿ ತಿಂತಾಳತ್ತು. ಉಂಡಿ ಎಲ್ಲಿಂದ ತರದ ಆಕೈತಿ, ನನ್ನಿಂದ ತರದ ಆಗಂಗಿಲ್ಲ ಅಂದಿವ. ಈಕಿ ಸುಮ್ಮ ಕೇಳ್ತಾಳೆ ಏನ್ರಿ, ಈಕಿ ಸುಮ್ಮ ಬಿಡ್ತಾಳೇನಿಕಿ? ಒಂದು ಸಲ ಹಠ ಹಿಡಿದು ಅಂದ್ರೆ ಇವು ಮನ್ಯಾಗ ಮನಿ ಹೋಲಿ ಹೊಲ ಹೋಲಿ ಕೇಳಿದ್ದು ಬೇಕಾ? ಒಟ್ಟ ಕೇಳಿಲ್ರಿ, ಹಠ ಮಾಡ್ತು. ಹಠಕ್ಕೆ ಹೆಂಡತಿ, ಹಠಕ್ಕೆ ಗಂಡ ಸೋತ ಹೇಳ್ದ, ನಿನಗ ರವಾದ ಉಂಡಿ ತಿನ್ನಬೇಕು ಅಂತ ಖಾಯಾಸ ಆಗ್ಯದ, ಯಾಕಾಗಲೇಕ ನಾ ವ್ಯವಸ್ಥೆ ಮಾಡ್ತೀನಿ. ಸಾಹುಕಾರನ ಮನೆ ಒಳಗೆ ನಾ ಜಿತಕ್ಕದೀನಿ, ಸಾಹುಕಾರನ ಮನೆಗೆ ಹೋಗಿ ಕೇಳ್ತೀನಿ, ಕೊಟ್ರ ಪಾಡದ, ಕೊಡ್ಲಿಲ್ಲ ಅಂದ್ರೆ ನನ್ನಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಆತು ಅಂದಳು. ಹೋದ. ಸಾಹುಕಾರ ಮನೆಯೊಳಗಿರಲಿಲ್ಲ, ಸಾಹುಕಾರ್ತಿ ಇದ್ಲು. ಯಾವ ಸಾಹುಕಾರ್ತಿ? ಹೇಳು ಏನು ನಡ್ದದ? ಏನಿಲ್ರವ, ಮತ್ತು ನನ್ನ ಹೆಂಡತಿಗೆ ಮನೆಯೊಳಗೆ ರವಾದ ಉಂಡಿ ತಿನ್ನಬೇಕು ಅಂತ ಖಾಯಾಸ ಆಗ್ಯದಂತ, ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳು, ತಿಂಡಿ ತಿನಿಸುಗಳು ನೀವೆಲ್ಲ ಕೊಡ್ತೀರೇನ್ರಿ? ಸಾಹುಕಾರ್ತಿ ಭಾಳ ಒಳ್ಳೆಯವಕಿ, ಮೃದು ಮನಸ್ಸಿನ ಸಾಹುಕಾರ್ತಿ. ಅಕ್ಕಿ ಅಂದು, ಹುಚ್ಚ ನಮ್ಮ ಮನ್ಯಾಗ ನೀ ಜಿತ್ತಕ್ಕದಿ, ನಿನಗೂ ಕೊಳ್ಳಾರ್ದೆ ನಾಯಾರಿಗೆ ಕೊಡ್ಬೇಕಂತ ತಿಳ್ಕೊಂಡು ಸಕ್ರೆ ಕೊಟ್ಲು, ರವಾ ಕೊಟ್ಲು, ತುಪ್ಪ ಕೊಟ್ಲು, ಎಣ್ಣೆ ಕೊಟ್ಟು ಎಲ್ಲನೂ ಕೊಟ್ಟು ಕಳಿಸಿದ್ಲು. ಸೀದಾ ಗಂಡ ತಗೊಂಡವನ ಮನೆಗೆ ಹೋದ. ಮನೆಗೆ ಹೋಗಿ ಹೆಂಡತಿಗೆ ಹೇಳ್ದ, ನೋಡು ನೀ ಹೇಳ್ದಂಗೆ ರವಾದ ಉಂಡಿ ತಯಾರು ಮಾಡೋಕ್ಕೆ ಏನೇನು ಬೇಕು ಎಲ್ಲ ಖರೀದಿ ಮಾಡ್ಕೊಂಡು ತೊಗೊಂಬಂದೀನಿ, ಸಾಹುಕಾರ್ತಿ ಮನೆಯಾಗ ಇಸ್ಕೊಂಡು ಬಂದೀನಿ. ರವಾ ಕೊಟ್ಟಾಳ, ತುಪ್ಪ ಕೊಟ್ಟಾಳ, ಸಕ್ರೆ ಕೊಟ್ಟಾಳ, ಎಣ್ಣೆ ಕೊಟ್ಟಾಳ, ಎಲ್ಲ ಕೊಟ್ಟಾಳ ಅಂತ ತಿಳಿದು ಹೆಂಡತಿ ಕೈಯಾಗ ಒಯ್ದು ಕೊಟ್ಟ. ಇದು ತಗೊಂಡು ಏನು ಮಾಡಿದ್ಲು? ರವಾದ ಉಂಡಿ ಮಾಡಿದ್ಲು. ಎಷ್ಟು ಮಾಡಿರ್ಬೇಕ್ರಿ ರವಾದ ಉಂಡಿ? 3 ರವಾದ ಉಂಡಿ ಮಾಡ್ಯಾದ್ರಿ. 3 ಕೆಟ್ರಿ 3 ರವಾದ ಉಂಡಿ ಮಾಡಿಡ್ತು ಹೆಂಡ್ತಿ. ಹೇಳ್ತೀನಿ ನಿಮಗೆ, ಇದು ಗಂಡಂತೂ ನಾ ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೀನಿ, ಹೆಂಗೂ ರವಾದ ಉಂಡಿ ತಯಾರಾಗ್ಯಾವ, ಬಂದ ಮೇಲೆ ಇಬ್ಬರು ಕುಂತು ತಿನ್ನು ರವಾದ ಉಂಡಿ ಅಂತ ಗಂಡ ಹೊಲಕ್ಕೆ ಹೋತು. ಇದು ಹೆಂಡ್ತಿ ಅವಾಗ ಬರ್ತಾನೆ ಇವಾಗ ಬರ್ತಾನೆ. ಯಾಕೆ ಇದಕ್ಕೆ ರವಾದ ಉಂಡಿ ತಿನ್ಬೇಕಂತ ಕುಂತದ. ಅವಾಗ ಬರ್ತಾನೆ ಈಗ ಬರ್ತಾನೆ, ಅವಾಗ ಬರ್ತಾನೆ ಈಗ ಬರ್ತಾನೆ ಅಂತ ಕಾಯ್ಕೋತು ಕುಂತು ಮಧ್ಯಾಹ್ನ 12ಕ್ಕೆ ಬಂದ ಮನೆಗೆ. ಮಧ್ಯಾಹ್ನ 12ಕ್ಕೆ ಮನೆಗೆ ಬಂದ. ಗಂಡ ಬಂದಾನವ ಅಂತ ತಿಳ್ಕೊಂಡು ಕೈಕಾಲು ಮುಖ ತೊಳ್ಕೊಳ್ಳಕ್ಕೆ ನೀರು ಕೊಟ್ಲು. ಮುಖ ತೊಳ್ಕೊಂಡ. ಯಾವಾಗ ಮುಖ ತೊಳ್ಕೊಂಡ ಗಂಡ ಹೆಂಡತಿ ಇಬ್ಬರು ಎದುರ ಬಿದ್ರು ಕುಂತ್ರು. ಮತ್ತು ರವಾದ ಉಂಡಿ ಮಾಡಿ ಎಲ್ಲ ತಗೊಂಡು ಬಾ ಅಂತ ಗಂಡ ಹೇಳ್ದ. ರವಾದ ಉಂಡಿ ಮಾಡಿ ಎಲ್ಲ ಅಂತ ಗಂಡ ತಗೊಂಡು ಬಾ ಅಂತ ಹೇಳಿದಾಗ ಹೆಂಡತಿ ಒಂದು ಸಣ್ಣ ಬುಟ್ಟಿ ಒಳಗೆ 3 ರವಾದ ಉಂಡಿ ಇಟ್ಕೊಂಡು ತಗೊಂಡು ಬಂದು ಇಟ್ಕೊಂಡ್ಲು. ಮುಂದೆ ಇಟ್ಲು. 2 ಉಂಡಿ ಅಕ್ಕಿನ ಕಡೆ ಇಟ್ಕೊಂಡಾಳ, 1 ಉಂಡಿ ಇದಕ್ಕೆ ಇಟ್ಟಾಳ. ಅವ ಅಂದ ಯಾಕಂದವ ಅಲ್ಲ ನಿನ್ನ ಕಡೆ 2 ಉಂಡಿ, ನನಗೆ 1 ಉಂಡಿ. ಇಕ್ಕಿ ಅಂದಳು,
ಮತ್ತು ಮಾಡ್ದಕ್ಕಿ ನಾದಿನ ಹೈರಾಣಾಗಿ ರವೆ ಹುರಿದಕ್ಕಿನ ಅದ್ರೊಳಗೆ ತುಪ್ಪ ಹಾಕೋದಕ್ಕಿನ ಉಂಡೆ ಮಾಡೋದಕ್ಕಿನ ಮತ್ತು ಎಲ್ಲ ನಾ ಮಾಡೀನಿ ಮತ್ತು ನಾ ಮಾಡೀನಿ ಅಂದಮೇಲೆ ನನಗೆ 2 ಉಂಡೆ ನಿನಗೆ 1 ಉಂಡೆ ಉಂಡೆ ಸಂಬಂಧ ಜಗಳ ಆಡಕತ್ತು ರೀ ಇವ ಅಂದ ಹಂಗೆ ನಡೆಯಂಗಿಲ್ಲ, ನನಗೆ 2 ಉಂಡೆ ಬೇಕು, ನಿನಗೆ 1 ಉಂಡೆ. ಯಾಕೆ ನೀ ಮಾಡಿರ್ಬೋದು, ತಂದವ ಯಾರದಾರ? ತಂದವನ ಅದೀನಿ, ಸೌಕಾರ್ತಿ ಮನ್ಯಾಗ ತಂದವನ. ಇದೇನು ಬಗೆಹರಿಯಂಗೆ ಕಾಣಂಗಿಲ್ಲ ಅಂದಕ್ಕೆ ಹೆಣ್ತಿ 2 ಜಗಳ ಆಡಕತ್ತು. ಯಾಕೆ 2 ಉಂಡೆ ನನಗೆ ಬೇಕು, 2 ಉಂಡೆ ನನಗೆ ಬೇಕು, 2 ಉಂಡೆ ನನಗೆ ಬೇಕು, 2 ಉಂಡೆ ನನಗೆ ಬೇಕು. 2 ಜಗಳ ಆಡಕತ್ತು ರೀ. ಇದೇನು ಬಗೆಹರಿಯಂಗಿಲ್ಲ. ಅದಕ್ಕೆ ಹೆಂಡತಿ ಎಷ್ಟು ಶಾಣೆ ಇದ್ಲಂದ್ರೆ ನೋಡ್ರಿ, ಇದೇನು ಬಗೆಹರಿಯಂಗೆ ಕಾಣಂಗಿಲ್ಲ. ನಾವೊಂದು ಐಡಿಯಾ ಹೇಳ್ತೀನಿ, ಅದು ಹೇಳ್ದಂಗೆ ಮಾಡು. ಏನು ಹೇಳು? ಏನಿಲ್ಲ, ಮತ್ತು ನಿಮಗೆ 2 ಉಂಡೆ ಬೇಕು ಅಂತ ನೀವು ಅನ್ನಕತ್ತೀರಿ, ನನಗೆ 2 ಉಂಡೆ ಬೇಕು ಅಂತ ನಾ ಅನ್ನಕತ್ತೀನಿ. ಸುಮ್ಮನೆ ಹಿಂಗೆ ಯಾಕೆ ಜಗಳ ಆಡೋದು? ಸುಮ್ಮನೆ ಹಿಂಗೆ ಯಾಕೆ ಜಗಳ ಆಡೋದು? ಜಗಳ ಆಡೋದ್ರೊಳಗೆ ಅರ್ಥ ಇರುವುದಿಲ್ಲ. ಒಂದು ಕೆಲಸ ಮಾಡಾನಿ. ಏನು ಕೆಲಸ ಮಾಡಾನಿ ಅಂತಂದ್ರೆ, ಯಾರು ತಡ ಮಾಡಿ ಹೇಳ್ತಾರ ಅವ್ರಿಗೆ 2 ಉಂಡೆ, ಯಾರು ಮುಂಜಾನೆ ಜಲ್ದಿ ಹೇಳ್ತಾರ ಅವ್ರಿಗೆ 1 ಉಂಡೆ. ತಿಳಿತ್ರಿ? ಯಾರು ಜಲ್ದಿ ಹೇಳ್ತಾರ ಅವರಿಗೆ 1 ಉಂಡೆ, ತಡ ಮಾಡಿ ಯಾರು ಹೇಳ್ತಾರ ಅವ್ರಿಗೆ 2 ಉಂಡೆ. ಹಿಂಗೆ ಐಡಿಯಾ ಮಾಡೋದ್ಲಿ ಗಂಡ ಹೆಂಡತಿ 2 ಮಕ್ಕೊಂಡು ರೀ. ಎಟ್ಟಕ್ಕೆ ರೀ? ಮಠ ಮಧ್ಯಾಹ್ನ 2ಕ್ಕೆ ಮಕ್ಕೊಂಡವ. 2ಕ್ಕೆ ಮಕ್ಕೊಂಡು 2ಕ್ಕೆ ಮಕ್ಕೊಂಡ ಮ್ಯಾಲ 2ಕ್ಕೆ ಮಕ್ಕೊಂಡ ಮ್ಯಾಲ ಒಂದು 2 ತಾಸು ಆದಮೇಲೆ ಬಾಜು ಮನೆ ಮುದುಕಿ ಆ ಪಕ್ಕದ ಮನೆಗೆ ಹೋಗಿ ಬಾಗಿಲು ಬಡಿತಾಳೆ. ಕಟ 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 ಬಾಗಿಲು ಬಡಿತಾಳೆ. ಇಬ್ಬರು ಎದ್ದು ಹೋಗಿ ತೆಗಿಯಕ್ಕೆ ತಯಾರಿಲ್ಲ. ಯಾಕೆ? ಎದ್ರ 1 ಉಂಡೆ. ಯಾರು ಎದ್ದು ತೆಗಿತಾರ ಅವ್ರಿಗೆ 1 ಉಂಡೆ. ಆಕಿಂದ ಮುಖ ಈಕಿ ನೋಡ್ತಾಳೆ, ಈಕಿಂದ ಮುಖ ಅವ ನೋಡ್ತಾನೆ. 2 ತೆಗಿಯಾಕೆ ತಯಾರಿಲ್ಲ. ಮುದುಕಿ ಯಾಕೋ ತೆಗಿಯಾಕೆ ತಯಾರಿಲ್ಲ. ಏನಾರ ಆಗಿರ್ಬೇಕು, ಜಗಳಾರ ಆಡಿರ್ಬೇಕು, ಮತ್ತೊಬ್ಬರ ಮನೆ ಸುದ್ದಿ ನಮಗೆ ಯಾಕಂತ ತಿಳ್ಕೊಂಡು ಸೀದಾ ಹೋತು. ಇವ ಪ್ರತಿನಿತ್ಯ ಬೆಳಗಿನ ಜಾವ 4 ಗಂಟೆಗೆ ಸಾಹುಕಾರನ ಮನೆಗೆ ಜಿತ್ತಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಈಕೆ ಐಡಿಯಾ ಮಾಡೇ ಹೇಳಿದ್ಲಿದು. ಇದು ಹೆಂಗೂ ಮುಂಜಾನೆ 4ಕ್ಕೆ ಹೇಳ್ತದ, ನಾ 6ಕ್ಕೆ ಅದು ರಂಗೋಲಿ ಹಾಕ್ತೀನಿ, ಇದು 4ಕ್ಕೆ ಅದು ಕೆಲಸಕ್ಕೆ ಹೋಗ್ತದ ಅಂತ ತಿಳ್ಕೊಂಡು ನಸುಕಿನ ಜಾವ 4 ತನಕ ಕಾದುಳ್ರಿ. 7ಕ್ಕೆ ತಯಾರಿಲ್ಲ ಇದು. ಯಾವಾಗ ಹೇಳ್ತದ ಗಂಡ, ಯಾವಾಗ ಹೇಳ್ತದ? ಯಾಕೆ? ಯಾದ್ರ 1 ಉಂಡೆ. ಅವ ಅಂದ, ನೀ ನನ್ನ ಕಡೆ ನೋಡಬೇಡ, ನಾ ಹೇಳಾರ. ಯಾಕಂದ್ರೆ ಇವತ್ತು ಕೆಲಸಕ್ಕೂ ಸುಟ್ಟಿ ಹಾಕೇ ಬಂದೀನಿ ಅಂದವ. ಕೆಲಸಕ್ಕೂ ಸುಟ್ಟಿ ಹಾಕೇ ಬಂದೀನಿ ಅಂದ. ಇವ ಅಂದ, ನಂದಂತೂ ಮುಗೀತು, ನಾ ರಂಗೋಲಿ ಹಾಕೋ ಟೈಮ್ ಬಂದದ, ಈಕೆ ಹೇಳ್ತಾಳ ಬಾ ಅಂತ ತಿಳ್ಕೊಂಡು 6 ತನಕ ಕೈದ. ಇದು ಹೇಳ್ಬೇಕಿಲ್ಲ ರಂಗೋಲಿ ಹಾಕಕ್ಕೆ, ಇದನ್ನೂ ಹೇಳಿಲ್ಲ. ಯಾಕೆ? ಎದ್ರ 1 ಉಂಡೆ. 6 ಹೋಯ್ತ್ರಿ, 7 ಹೋಯ್ತು, 8 ಹೋಯ್ತು, 7ಕ್ಕೆ ತಯಾರಿಲ್ಲ, ಜಳಕ ಮಾಡೋಕ್ಕೆ ತಯಾರಿಲ್ಲ, ಕಸ ಹೊಡ್ಗೋಕ್ಕೆ ತಯಾರಿಲ್ಲ. ಯಾಕೆ? ಎದ್ರ 1 ಉಂಡೆ. ಹಿಂಗೆ ಎಲ್ಲಿ ತನಕ ನಡೀತು ಅಂದ್ರೆ ಮುಂಜಾನೆ 10 ತನಕ ಗಂಡನೂ ಹೇಳಿಲ್ಲ, ಹೆಂಡತಿನೂ ಹೇಳಿಲ್ಲ. ಯಾಕೆ? ಇಬ್ಬರದಾಗ ಒಬ್ಬರಿದ್ರೆ 1 ಉಂಡೆ. ಮುಂದೆ ಆ ಬಾಜು ಮನೆ ಮುದುಕಿ ಭಾಳ ಶಾಣೆ ಇತ್ತು ನೋಡ್ರಿ. ಅಲ್ಲ, ನಿನ್ನ ಮಧ್ಯಾಹ್ನ 2ಕ್ಕೆ ಮಕ್ಕೊಂಡವ, ಈಗ 10 ಆಗ್ಯದ, ದಿನ 7ಕ್ಕೆ ತಯಾರಿಲ್ಲ, ಕಸ ಹುಡುಗೋಕೆ ತಯಾರಿಲ್ಲ, ಮನೆ ಬಾಗಿಲು ತೆಗೆದ, ಒಬ್ಬರು ಹೇಳಕ್ಕೆ ತಯಾರಿಲ್ಲ. ಯಾಕೆ? ಎದ್ರ 1 ಉಂಡೆ. ಪಕ್ಕದ ಮನೆ ಮುದುಕಿ ಭಾಳ ಬೆರಿಕಿತ್ತು. ನಿನ್ನೆ ಮಧ್ಯಾಹ್ನ ಮಕ್ಕೊಂಡವೇವು, ಇನ್ನೂ ಹೇಳಕ್ಕೆ ತಯಾರಿಲ್ಲ. ಯಾಕೆ ಹೇಳಲಾಗೆ ಒಂದು ತಿಳ್ಕೊಂಡು ಮತ್ತೆ ಮುದುಕಿ ಹೋಗಿ ಬಾಗಿಲು ಬಡಿತದ. ಕಟ ಕಟ ಕಟ. ಕಲ್ಲಪ್ಪ, ಏನಾಗ್ಯದೋ ಬಾಕಲ್ ತೆಗಿ. ಹೇಳಕ್ಕೆ ತಯಾರಿಲ್ಲ. ಯಾಕೆ? ಎದ್ರ 1 ಉಂಡೆ. ಮತ್ತೆ ಕಲ್ಲವು ಕರಿತಾಳೆ, ಕಲ್ಲವ ಬಾಗಿಲು ತೆಗಿಯ, ಯಾಕೆ ತೆಗಿಯವಲ್ಲಾಗಿದಿ? ಅದನ್ನು ತೆಗಿಯಾಕೆ ತಯಾರಿಲ್ಲ. ಯಾಕೆ? ಎದ್ರ 1 ಉಂಡೆ. ಇಬ್ಬರು ತೆಗಿಲಿಲ್ಲ. ಕಿಟಕಿ ಒಳಗೆ ನೋಡ್ತಾಳ, ಸತ್ತು ಹೆಣ ಬಿದ್ದಾವ. ಇನ್ನು ಆ ಮುದುಕಿಗೆ ಡೌಟ್ ಬಂತು, ಸಂಶಯ ಬಂತು. ಇಟ್ಟು ನಿನ್ನೆ ಹಿಡಿದು ಬಾಗಿಲು ಬಡದು
ನಿನ್ನೆನೆ ಹಿಡಿದು ಬಾಗಿಲು ಬಡದು 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 ಸಾಕಾಗ್ಯದ, ಎಡ್ಡು ಏಳಾದಾಗ್ಯಾವ ಅಂದ್ರೆ ಇವು ಎಡ್ಡು ಜಗಳ ಆಡಿ ಸತ್ತಾವ ಅನ್ಕೊಂತ್ರಿ. ಮುದಿಗೆ ಸುಮ್ಮ ಕೊಡುವಕ್ಕಿಲ್ಲ, ಊರು ತುಂಬ ಡಂಗ್ರು ಹೊಡ್ತು. ಕಲ್ಲಪ್ಪ ಕಲ್ಲವ ಜಗಳ ಆಡಿ ಸತ್ತಾವ ಮನ್ಯಾಗ. ಕಲ್ಲಪ್ಪ ಕಲ್ಲವ ಸತ್ತವ ಜಗಳ ಆಡಿ ಅಂದಾಗ ಊರ್ ಜನ ಎಲ್ಲ ಬಂದು ಆ ಮನೆ ಮುಂದೆ ನೆರೀತ್ರಿ. ಊರು ಮುಂದಿನ ಮನೆಯೆಲ್ಲ ಊರು ಜನ ಎಲ್ಲ ಮನೆ ಮುಂದೆ ಬಂದು ನೆರೀತು. ಎಲ್ಲ ಊರು ಜನ ಏ ಕಲ್ಲಪ್ಪ ಏ ಕಲ್ಲವ, ಏ ಕಲ್ಲಪ್ಪ ಏ ಕಲ್ಲವ ಅಂತ ಒಳಾಕತ್ರ. ಒಬ್ಬರು ಎದ್ದು ಅನ್ನೋರು, ಒಬ್ಬರು ಎದ್ರು ಬಾಗಿಲು ತಿರುಗಬೇಕು ಇಲ್ಲ. ಯಾಕೆ ಎದ್ರ ಒಂದೇ ಉಂಡಿ ತೆಗಿಲಿಕ್ಕೆ ತಯಾರಿಲ್ಲ. ಆ ಊರು ಜನರಿಗೆ ಒಂದು ಕನ್ಫರ್ಮ್ ಏನಾಯಿತು ಅಂದ್ರೆ, ಇಷ್ಟು ಕರೆಯಾಕತ್ತೀವಿ ಅಂದ್ರೆ 2 ವಿಕೆಟ್ ಹೋಗ್ಯಾವ. ಅದಕ್ಕೆ ಆ ಊರೊಳಗೆ ಒಂದು 4 ಜನ ಹಿರಿಯರು ಇರ್ತಾರಲ್ಲ, ಏನಿಲ್ರಪ್ಪ 2 ಹೋಗ್ಯಾವ, ಶಿವನ ಪಾದ ಸೇರ್ಯಾವ, ಅದಕ್ಕೆ 2 ಚಟ್ಟ ರೆಡಿ ಮಾಡ್ಕೊಂಡು ಬರ್ರಿ ಅಂದ್ರೆ ಅವ್ರು ಊರನವರು. 2 ಚಟ್ಟ ರೆಡಿ ಆದವು, ಹಲಗಿ ಎಲ್ಲ ಹಚ್ಚಿದ್ರು, ಮನೆ ಮುಂದೆ ಹಲಗಿ ಬಾರ್ಸಾಕತ್ರು. ಆ ಹಲಗಿ ಸೌಂಡ್ ಕೇಳಾಕತ್ತದ. ಎದ್ದು ಯಾಕೆ ನಮ್ಮ ಮುಂದೆ ಹಲಗಿ ಬಾರ್ಸಕತ್ತೀರಿ ಅಂತ ಇಬ್ಬರದಾಗ ಒಬ್ಬರಾದ್ರೂ ಬಂದು ಎದ್ದು ಕೇಳಾಕ ತಯಾರ ಇಲ್ಲ. ಯಾಕೆ ಎದ್ರ ಒಂದೇ ಉಂಡಿ ಚಟ್ಟ ತಂದು ಮನೆ ಮುಂದೆ ಇಟ್ಟರು. ಇವ್ರೇನು ಬಾಗಿಲು ತೆಗಿಯಂಗಿಲ್ಲ, ಸತ್ತಾವ ಅಂತ ತಿಳ್ಕೊಂಡು ಊರಾಗ ಒಂದು 4 ಮಂದಿ ಬಾಗಿಲು ಒಡೆದ್ರು. ಬಾಗಿಲು ಒಡೆದಾಗ್ರೆ ಹೇಳ್ಬೇಕಿಲ್ಲ, ಅವಾಗಲೂ ಹೇಳಿಲ್ಲ. ಯಾಕೆ ಎದ್ರ ಒಂದೇ ಉಂಡಿ. ಮುಂದೆ ಇದಕ್ಕೊಂದು 4 ಜನ, ಅದಕ್ಕೊಂದು 4 ಜನ ಕೈ ಹಿಡಿದು ಚಟ್ಟದೊಳಗೆ ಕೂಡಿಸಿದ್ರು. ಅವಾಗ್ರೆ ಹೇಳ್ಬೇಕಿಲ್ಲ, ಅವಾಗಲೂ ಹೇಳಿಲ್ಲ. ಯಾಕೆ ಎದ್ರ ಒಂದೇ ಉಂಡಿ. ಮುಂದೆ ಚಟ್ಟದಾಗ ಕೂಡಿಸೂರಿ ಅಡ್ಡಕ್ಕೆ, ಮುಂದೆ ಹಲಗಿ ಬರ್ಸ್ಕೊಂತ ಮುಂದೆ ನಡೆದು. ಅವಾಗ್ರೆ ಹೇಳಬೇಕು, ಅವಾಗಲೂ ಹೇಳೋಕ್ಕೆ ತಯಾರಿಲ್ಲ. ಯಾಕೆ ಎದ್ರ ಒಂದೇ ಉಂಡಿ. ಮುಂದೆ ಹಂಗೆ ಹೋತು ಅವ್ರ ಸಂಪ್ರದಾಯದೊಳಗೆ ಸುಡೋದಿತ್ತು, ಮಣ್ಣು ಮಾಡೋದಿರಲಿಲ್ಲ, ಸುಡೋದಿತ್ತು. 2 ಕಡೆ ಚಿತ ರೆಡಿ ಮಾಡಿದ್ರು. ಒಂದು ಚಿತ್ತದ ಮೇಲೆ ಈಕಿಗೆ ಮಲಗಿಸ್ಯಾರ, ಒಂದು ಚಿತ್ತದ ಮೇಲೆ ಅವನಿಗೆ ಮಲಗಿಸ್ಯಾರ. ಅವಾಗ್ರೆ ಹೇಳ್ಬೇಕಿಲ್ಲ, ಅವಾಗಲೂ ಹೇಳಿಲ್ಲ. ಯಾಕೆ ಎದ್ರ ಒಂದೇ ಉಂಡಿ. ಮುಂದೆ 2 ಚಿತ ರೆಡಿ ಆದವು. ಊರಾಗ ಒಂದು 4 ಮಂದಿ ಅಂದ್ರಂತ. ಮತ್ತು ಆ ಚಿತ್ತದ ಮೇಲೆ ಹೆಣ್ಮಗಳು ಮಕ್ಕೊಂಡಾಳ, ಈ ಚಿತ್ತದ ಮೇಲೆ ಆಕಿನ ಗಂಡು ಮಲ್ಕೊಂಡಾನ. ಮತ್ತು ಯಾರಿಗೆ ಫಸ್ಟ್ ಬೆಂಕಿ ಹಚ್ಚೋದು ಅಂತ ಕೇಳೋದು ಅಂತೀವಿ. ಯಾರಿಗೆ ಫಸ್ಟ್ ಬೆಂಕಿ ಹಚ್ಚೋದು ಅಂತಂದಾಗ ಎಟ್ಟೆ ಆಗಲಿ ಆಕೆ ಹೆಣ್ಮಗಳದಾಳ, ಆಕೆಗೆ ಲಾಸ್ಟಿಗೆ ಬೆಂಕಿ ಹಚ್ಚುನ, ಮೊದಲು ಇವನಿಗೆ ಬೆಂಕಿ ಹಚ್ಚುನ ಅಂತ ತಿಳ್ಕೊಂಡು ಕೆಳಗೆ ಬೆಂಕಿ ಹಚ್ಚುದ್ರಿ. ಅವಾಗ್ರೆ ಹೇಳ್ಬೇಕಿಲ್ಲವ, ಅವಾಗಲೂ ಹೇಳಿಲ್ಲ. ಯಾಕೆ ಎದ್ರ ಒಂದೇ ಉಂಡಿ. ಕೆಳಗೆ ಬೆಂಕಿ ಹಚ್ಚಾರ, ಮ್ಯಾಲ ಉರ್ಕೊಂತ ಬತ್ತು ನೋಡ್ರಿ. ಹೆಂಗೆ ಮ್ಯಾಲ ಹೊಂಟುತ್ತು, ಹಂಗಂಗೆ ಇವ್ನಿಗೆ ದಿಗಿಲು ಹಿಡಿತ್ತು. ಹೆಂಗೆ ದಿಗಿಲು ಹಿಡಿತಲ್ಲ, ಕೆಳಗೆ ಬೆಂಕಿ ಹಚ್ಚಾರ, ಮ್ಯಾಲ ಹಂಗೆ ಉರ್ಕೊಂತ ಹೊಂಡ್ತು. ಇನ್ನೇನು ಮೈಗೆ ತಾಗತ್ತದ ಬಾ ಅಂತ ತಿಳ್ಕೊಂಡು, ಚಟ್ಟನೆ ಎದ್ದು ಚಿತಾ ಮೇಲಿಂದ ಜಿಗದ. ಯಾವಾಗ ಜಿಗದಲ್ಲ ಹೆಣ್ಣು ತಂದಳಂತ, ನೀ ಸೋತಿ, ನಿನಗೆ ಒಂದೇ ಉಂಡಿ, ನಾ ಗೆದ್ದ, ನನಗೆ 2 ಉಂಡಿ ಅಂದಳಂತಕಿ. ಇವಕ್ಕೆ ಗಂಡ ಹೆಂಡತಿ ಅಂತಾರ್ರಿ, ಗಂಡ ಹೆಂಡತಿ ಅಂತಾರ್ರಿ. ಗಂಡ ಹೆಂಡ್ರಿ ಹೆಂಗಿರ್ಬೇಕು ಗೊತ್ತೇನು? ಗಂಡ ಹೆಂಡಿರು ಚಂದ, ಗಂಧ ಕುಂಕುಮ ಚಂದ. ಗಂಡ ಹೆಂಡರು ಹ್ಯಾಂಗಿರಬೇಕು, ಬಂಡಿಗಾಲಿಯಂತೆ ಹೊಂದಿರಬೇಕು. ಗಂಡ ಹೆಂಡರು ಹ್ಯಾಂಗಿರಬೇಕು, ಬಂಡಿಗಾಲಿಯಂತೆ ಹೊಂದಿರಬೇಕು. ಹಾಲಿನ ಮೇಲೆ ಕೆನೆ ಬಂದಂತೆ, ಕಬ್ಬಿನ ಮೇಲೆ ಜೇನಿಟ್ಟಂತೆ, ಹಣ್ಣಲ್ಲಿ ಜೇನು ಬೆರೆತಿರುವಂತೆ, ಹಣ್ಣಲ್ಲಿ ಜೇನು ಬೆರೆತಿರುವಂತೆ,
ಹೆಂಡರು ಒಂದಾಗಿರಬೇಕು, ಗಂಡ ಹೆಂಡರು ಒಂದಾಗಿರಬೇಕು, ಗಂಡ ಹೆಂಡರು ಹ್ಯಾಂಗಿರಬೇಕು, ಬಂಡಿಗಾಲಿಯಂತೆ ಒಂದಿರಬೇಕು. ರತಿ ಮನ್ಮತರಂತೆ ನಲಿದಿರಬೇಕು, ರಾಧಾಕೃಷ್ಣರಂತೆ ಕಲೆತಿರಬೇಕು, ನೀಲಮ್ಮ ಗಂಗಮ್ಮ ಬಸವಣ್ಣರಂತೆ, ನೀಲಮ್ಮ ಗಂಗಮ್ಮ ಬಸವಣ್ಣರಂತೆ ಅಂತಪ್ಪ ಜೀವನ ನಡೆಸಿರಬೇಕು, ಅಂತಪ್ಪ ಜೀವನ ನಡೆಸಿರಬೇಕು, ಗಂಡ ಹೆಂಡರು ಹ್ಯಾಂಗಿರಬೇಕು, ಬಂಡಿಗಾಲಿಯಂತೆ ಹೊಂದಿರಬೇಕು. ಪ್ರೀತಿ ಪಲ್ಲಕ್ಕಿಯೋಳು ಪತಿದೇವನಿರೀಸಿ ಪ್ರಾಪಂಚಿಕೋತ್ಸವ ನಡೆಸಿರಬೇಕು, ಸಕ್ಕರೆ ಮುಕ್ಕಿನಂಗ ಮಕ್ಕಳಿರಬೇಕು, ಸಕ್ಕರೆ ಮುಕ್ಕಿನಂಗ ಮಕ್ಕಳಿರಬೇಕು, ಅಕ್ಕರ ಆಗರದ ಮನೆಯಿರಬೇಕು, ಅಕ್ಕರ ಆಗರದ ಮನೆಯಿರಬೇಕು, ಗಂಡ ಹೆಂಡರು ಹ್ಯಾಂಗಿರಬೇಕು, ಬಂಡಿಗಾಲಿಯಂತೆ ಹೊಂದಿರಬೇಕು. ಸತಿಯೇ ಸೌಭಾಗ್ಯ ಎನ್ನುವ ಪತಿಯ, ಸತಿಯೇ ಸೌಭಾಗ್ಯ ಎನ್ನುವ ಪತಿಯ, ಪತಿ ಪರಮೇಶ್ವರ ಎನ್ನುವ ಸತಿಯ, ಸಂಸಾರ ಭೂಸ್ವರ್ಗ ಆನಂದ ಸದಾರ, ಸಂಸಾರ ಭೂಸ್ವರ್ಗ ಆನಂದ ಸದಾರ, ಕಲಿಪುರೇಶ್ವರರಿಗೆ ಪ್ರತೀರ್ಥ ಶುಭಗಾರ, ಕಲಿಪುರೇಶ್ವರರಿಗೆ ಪ್ರತೀರ್ಥ ಶುಭಗಾರ, ಗಂಡ ಹೆಂಡರು ಹ್ಯಾಂಗಿರಬೇಕು, ಬಂಡಿಗಾಲಿಯಂತೆ ಒಂದಿರಬೇಕು, ಬಂಡಿಗಾಲಿಯಂತೆ ಒಂದಿರಬೇಕು, ಬಂಡಿಗಾಲಿಯಂತೆ ಒಂದಿರಬೇಕು. ಸಾಂಬಜಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಹೀಗೆ ಗಂಡನನ್ನ ಹೆಂಡತಿ ಅರ್ಥ ಮಾಡಿಕೊಂಡು, ಹೆಂಡತಿಯನ್ನ ಗಂಡ ಅರ್ಥ ಮಾಡಿಕೊಂಡು ಬದುಕು ಮಾಡಿದರೆ ಆ ಬದುಕು ಸ್ವರ್ಗ ಆಗ್ತದೆ. ಗಂಡಗೆ ಸಿಟ್ಟು ಬಂದಾಗ ಹೆಂಡತಿ ಸುಮ್ಮನೆ ಇರೋದು, ಹೆಂಡತಿಗೆ ಸಿಟ್ಟು ಬಂದಾಗ ಗಂಡ ಸುಮ್ಮನೆ ಇರೋದು, ಅದ್ಯಾಕಾದೀತು ಅಂದ್ರೆ ಸಂಸಾರ ಆದೀತೇನು? ಆಗೋದಿಲ್ಲ. ಇಲ್ಲಿ ಜವಳಗೇರಿ ಗ್ರಾಮದೊಳಗ ಮೌನಾಚಾರ್ಯ ಮತ್ತು ನಾಗಮ್ಮ ಅಂತಕ್ಕಂಥ ದಂಪತಿಗಳ ಬದುಕು ಹೆಂಗಿತ್ತು ಅಂತಂದ್ರೆ, ಗಂಡನ ಮೇಲೆ ಹೆಂಡತಿ ಪ್ರೇಮ, ಹೆಂಡತಿಯ ಮೇಲೆ ಗಂಡ ಪ್ರೇಮ. ಆದರೆ ಒಂದು ದುರ್ದೈವ ಏನಿತ್ತು ಅಂತಂದರೆ, ಮದುವೆಯಾಗಿ ಸರಿಸುಮಾರು 20-25 ವರ್ಷಗಳು ಕಳೆದು ಹೋಗಿದ್ದಾವೆ. ಅವರ ಮನದೊಳಗೆ ಒಂದು ದುಃಖ ಅಡಗ್ಯದ, ಮಕ್ಕಳಿಲ್ಲ ಅನ್ನುವ ಕೊರತೆ. ಆ ಭಗವಂತ ಎಷ್ಟು ಶಾಣೆ ಅದನ್ನ ನೋಡ್ರಿ. ಎಲ್ಲರ ಬದುಕಿನೊಳಗೆ ಎಲ್ಲವನ್ನೂ ಕೂಡ ಆತ ಕೊಡಂಗಿಲ್ಲ, ಒಂದು ಕೊಟ್ಟು ಒಂದು ಕಿತ್ಕೊಂಡಿರ್ತಾನೆ. ಭಾಳ ಶಾಣೆ ಅದಾನ ಅವ. ಶಾಣೆ ಅದಾನ ಅಂತ ತಿಳ್ಕೊಂಡೇ ದೇವ್ರು ಅನಿಸ್ಕೊಂಡ. ಎಷ್ಟು ಶಾಣೆ ಅದಾನ ಗೊತ್ತೇನವ? ಎಷ್ಟು ಶಾಣೆ ಅದಾನ ಅಂತಂದ್ರೆ,
ಎಲ್ಲರಿಗೂ ಎಲ್ಲವನ್ನ ಆತ ಕೊಡೋದಿಲ್ಲ, ಒಂದು ಕೊಟ್ಟು ಒಂದು ಕಿತ್ಕೊಂಡಿರ್ತಾನೆ. ಹೀಗೆ ಸಂಸಾರವನ್ನ ಮಾಡಬೇಕಾದಾಗ ಮದುವೆಯಾಗಿ ಹಲವು ವರ್ಷಗಳು ಕಳೆದರೂ ಸಹಿತ ಮಕ್ಕಳಿಲ್ಲ ಅನ್ನುವ ದುಃಖ ಮನದೊಳಗೆ ತುಂಬಿ ತುಂಬಿ ತುಳುಕಾಕತ್ತಿತ್ತು. ಆ ನಮ್ಮವ್ವ ನಾಗಮ್ಮ ಹೊರಗೆ ಬಂದ್ರೆ ಸಾಕು, ಜನ ಎಲ್ಲ ಬಂಜೆ 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 ಎನ್ನುವ ಚುಚ್ಚು ಮಾತಿನಿಂದ ಆಕೆಯ ಮನಸ್ಸಿಗೆ ಆಘಾತವನ್ನುಂಟು ಮಾಡ್ತಾ ಇದ್ರು. ಹೊರಗೆ ಬಂದ್ರೆ ಸಾಕು, ಈಕೆ ಬಂಜದಳೆ ಬಂಜದಳೆ ಬಂಜದಳೆ. ಯಾವಾಗ ಬಂಜದಳೆ 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 ಅಂತ ಊರು ಜನ ಚುಚ್ಚು ಮಾತಿನಿಂದ ಮಾತನಾಡಬೇಕಾದಾಗ ನಮ್ಮವ್ವ ನಾಗಮ್ಮ ಓಡೋಡಿ ಮನೆಗೆ ಬಂದು ಕಣ್ಣೀರು ಹಾಕುವಾಗ ಗಂಡ ಹೇಳ್ತಾನಂತ, ಹುಚ್ಚಿ ಊರು ಜನ ಬಂಜಿ ಅಂದಾರ ಅಂತ ತಿಳ್ಕೊಂಡು ಅಳತಿ ಏನು? ಊರು ಜನ ಯಾರಿಗೆ ಬಿಟ್ಟದ ಹೇಳು? ಊರು ಜನ ಯಾರಿಗೆ ಬಿಟ್ಟದ ಹೇಳು? ಊರು ಮುಂದಿನ ಬಾವಿ ಮುಚ್ಚಕ್ಕೆ ಬರ್ತದ, ಜನರ ಬಾಯಿ ಮುಚ್ಚಕ್ಕೆ ಬರ್ತದೇನೆ ಹುಚ್ಚಿ? ಊರು ಮುಂದಿನ ಬಾವಿ ಮುಚ್ಚಕ್ಕೆ ಬರ್ತದ, ಜನರ ಬಾಯಿ ಮುಚ್ಚಕ್ಕೆ ಬರ್ತದೇನೆ ಹುಚ್ಚಿ? ಜನ 100 ಜನ 100 ಮಾತಾಡ್ತದ, ಸಾಧು ಸಂತರಿಗೆ ಮಾತಾಡ್ತದ, ಅಷ್ಟೇ ಯಾಕ ದೇವರನ್ನೇ ಬಿಡದೆ ಇರ್ತಕ್ಕಂಥ ಜನ ನಮಗೆ ಸಾಮಾನ್ಯರಿಗೆ ಬಿಡ್ತದೇನೆ ಹುಚ್ಚಿ? ಜನ ಹಂಗಂತಾರಂತ ತಿಳ್ಕೊಂಡು ತಲೆ ಕೆಡಿಸ್ಕೋಬೇಡ. ಆ ನಮ್ಮವ್ವ ಆ ನಮ್ಮಪ್ಪ ಶಿವನ ಕರುಣೆ ನಮ್ಮ ಮ್ಯಾಲ ಇನ್ನೂ ಆಗಿಲ್ಲ. ಯಾವಾಗ ಆ ಶಿವ ಕಣ್ಣು ತೆರಿತಾನೆ, ಯಾವಾಗ ನಮ್ಮವ್ವ ಪಾರ್ವತಿ ನಮ್ಮ ಮ್ಯಾಲ ಕಣ್ಣು ತೆರಿತಾಳ, ಆವಾಗ ನಿನ್ನ ಗರ್ಭದೊಳಗೆ ಮುತ್ತಿನಂತ ಮಗ ಹುಟ್ಟಿ ಬರ್ತಾನ, ನೀ ಸುಮ್ಮ ಕೂಡು ಅಂತ ಗಂಡ ಹೆಂಡತಿಗೆ ಸಮಾಧಾನ ಮಾಡ್ತಿದ್ರು ನೋಡ್ರಿ. ಹೆಂಡತಿಗೆ ಸಮಾಧಾನ ಮಾಡ್ತಿದ್ರು. ನೀವು ಹಿಂಗೆ ಸಮಾಧಾನ ಮಾಡಿ ಅಂದರೆ ಹೆಂಡತಿಗೆ ಸಮಾಧಾನ ಮಾಡಿರೇನು? ನೀವು ಎಂದೂ ಸಮಾಧಾನ ಮಾಡಿಲ್ಲ. ಕುಂತು ಚಲೋ 2 ಮಾತಾಡಿಲ್ಲ. ನೀವು ಕುಂತು ಚಲೋ 2 ಮಾತಾಡಿಲ್ಲ. ಅದ್ರ ಜೊತೆ ಏನು ಮಾತಾಡದ ನಡಿ? ದಿವಸ ನೋಡಿದ್ದೆ ಮುಖ ನೋಡಿ 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 ಬ್ಯಾಸರಾಗ್ಯ. ಹೌದಿಲ್ಲ ಅಂತೀರಿಲ್ಲ? ಸುಮ್ಮ ಒಂದು ದಿವಸ ಗಂಡಗೆ ರೀ ಹಚ್ಚಿ ಮಾತಾಡಿರೇನು? ಹೇಳ್ರಿ, ಯಾಕ್ರಿ ಮಾತಾಡಿ? ಏನು ಯಾಕೆ? ಹಲೋ, ಊಟಕ್ಕೆ ಬರ್ತೀಯೇನು? ಆ ಕಡೆ ಹೋಗೋದದ ಹಿಂಗೆ ನಿಮ್ಮ ಮಾತೆ. ಒಂದು ದಿವಸ ಸುಮ್ಮ ಅಲ್ಲ. ನಮ್ಮ ಪದ್ಧತಿ ಎಂತಹ ನಮ್ಮ ಪದ್ಧತಿ ಗೊತ್ತೇನು? ಬಸವಣ್ಣನವರು ಹೇಳ್ತಾರೆ, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದರೇನೋ ಶಿವ ಶಿವ ಹೋದರೇನು. ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ ಪ್ರೇಮಿಲ್ಲ ಅಂದ್ರೆ ಅವ್ರು ಇದ್ರೂ ಅಷ್ಟೇ ಹೋದರೂ ಅಷ್ಟೇ ಅಂತ ಬಸವಣ್ಣನವರು ಬರೀತಾರೆ. ಅದಕ್ಕೆ ಗಂಡ ಹೆಂಡತಿ ಹೆಂಗಿರ್ಬೇಕಂದ್ರೆ ರಾಮ ಸೀತಾ ಇದ್ದಂಗಿರಬೇಕು. ರಾಮನಿಗೆ 14 ವರ್ಷ ವನವಾಸ ಬಂದಿರುವಂಥ ಸಮಯ. ಇದೊಂದು ಕತೆ ಹೇಳಿ ಮುಗಿಸ್ಬಿಡ್ತೀನಿ. ಒಂದು ಅಪ್ಪರು ಮಾತಾಡೋರು ಅದಾರ. 14 ವರ್ಷ ವನವಾಸ ಬಂದಿರೋ ಸಮಯದೊಳಗೆ ಬಂದಿರೋದು ವನವಾಸ ಯಾರಿಗ್ರಿ? ರಾಮಗ. ವನವಾಸ ಯಾರಿಗೆ ಬಂದದ? ಅವ್ರ ಅಟ್ಟೆ ಕಾಡಿಗೆ ಹೋಗ್ಬೇಕಿಲ್ಲ. ಶಿಕ್ಷೆ ಆಗಿದ್ದು ರಾಮನಿಗೆ. ಕಾಡಿಗೆ ಹೊಂಟ, ಅರಮನೆಯನ್ನು ತೊರೆದ, ಅಯೋಧ್ಯೆಯನ್ನು ತೊರೆದು ಕಾಡಿಗೆ ಹೋಗಬೇಕಾದಾಗ ಹಿಂದೆ ಸೀತಾನು ಹೊಂಟ್ಲಂತ. ಸತಿಯ ಧರ್ಮ ಅದು. ಪತಿ ಎಲ್ಲಿರ್ತಾನ ಅಲ್ಲಿ ಇರೋದು ಸತಿಯ ಧರ್ಮ. ಕಾಡಿಗೆ ಹೊಂಟ ರಾಮ, ಹಿಂದೆ ಸೀತಾನು ಹೊಂಟ್ಲಂತ. ಯಾವಾಗ ಸೀತಾ ರಾಮನ ಹಿಂದೆ ಹೊಂಟ್ಲಲ್ಲ, ಆಕೆಯ ಗೆಳತಿಯರು ಸೀತಾಗ ಕೇಳಿದ್ರಂತ, ಏ ಸೀತಾ, ಎಷ್ಟು ಹುಚ್ಚದಿಯಮ್ಮ ನೀನು? ವನವಾಸ ಬಂದಿರೋದು ರಾಮನಿಗೆ, ಕಾಡಿಗೆ ಹೋಗೋದು ಬಂದಿರೋದು ರಾಮನಿಗೆ, ನೀ ಯಾಕೆ ಹೋಗಿ ಇಂಥ ಅರಮನೆಯನ್ನು ಬಿಟ್ಟು? ಬೆಳಿಗ್ಗೆ ಎದ್ರ ಬಂಗಾರದ ತಟ್ಟಿ ಒಳಗೆ ಊಟ ಮಾಡಕ್ಕೆ ನೀ, ಬೆಳಿಗ್ಗೆ ಎದ್ರ ಬಂಗಾರದ ಲೋಟದೊಳಗೆ ನೀರು ಕುಡಿಯಾಕ ನೀ, ಇದೆಲ್ಲ ವೈಭೋಗದ ಜೀವನವನ್ನು ಬಿಟ್ಟು, ಅಯೋಧ್ಯೆಯನ್ನು ಬಿಟ್ಟು ರಾಮನಿಂದ ಕಾಡಿಗೆ ಯಾಕೆ ಹೋಗಿ ಅಂತ ಹೇಳಿದ್ರೆ
ಸೀತಾ ಅಂದಳಂತ ಯತ್ರ ರಾಮ ತತ್ರ ಅಯೋಧ್ಯ. ಗೆಳತಿಯರಿಗೆ ಹೇಳಿದ್ರಂತ, ನೋಡ್ರಿ ನನಗೆ ಈ ಅರಮನೆ ಏನದಲ್ಲ ಇದು ನನಗೆ ಅಯೋಧ್ಯ ಅಲ್ಲ, ನನಗೆ ಯಾವುದು ಅಯೋಧ್ಯ ಗೊತ್ತೇನು, ನನ್ನ ಗಂಡ ರಾಮ ಎಲ್ಲಿರ್ತಾನ ಅದೇ ನನಗೆ ಅರಮನೆ ಅಂತ ಹೇಳದ್ಲಂತ. ಅದೇ ನನಗೆ ಅರಮನೆ. ಬದುಕಿದ್ರೆ ಹೆಂಗೆ ಬದುಕಬೇಕು, ಹಿಂಗೆ ಬದುಕಬೇಕು. ಈ ರೀತಿ ಒಳಗೆ ಬದುಕುವಂತಹ ಮೌನಾಚಾರ್ಯ ಮತ್ತು ನಾಗಮ್ಮನ ಜೀವನದೊಳಗೆ ಮುಂದೆ ಏನಾಗ್ತದೆ ಅಂತಕ್ಕಂಥ ಸುವಿಷಯವನ್ನು ತಮಗೆಲ್ಲರಿಗೂ ಕೂಡ ನಾನು ಮತ್ತೆ ನಾಳೆ ದಿವಸ ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ನಾ ಹೊಸದಾಗಿ ಬಂದಿಲ್ಲರಿ, ಕೂನ ಹಿಡ್ದಿರ್ಬೇಕು ಭಾಳ ಜನ. ನಮ್ಮ ಅವ್ವದರು ಕೂನ ಹಿಡ್ಲಿಕ್ಕಿಲ್ಲ, ನಮ್ಮ ಬಳಗ ಕೂನ ಹಿಡ್ದಿರ್ತೈತೆ. ಸರಿ ಸುಮಾರು ಒಂದು 3 ವರ್ಷದಿಂದ ಬಂದಿರಬಹುದು. ನಾನು ಇನ್ನೂ ಪಟ್ಟಾಧಿಕಾರ ಆಗಿರಲಿಲ್ಲ, ಅವಾಗ ನಾನು ಬಂದಿದ್ದೆ. ಅದರ ಖುಷಿ ವಿಚಾರ ಏನು ಅಂತಂದ್ರೆ, ಖರೆ ಹೇಳ್ತೀನಿರವ, ಪ್ರಾರಂಭ ದಿವಸದೊಳಗೆ ಇಷ್ಟು ಜನ ಯಾವ ಊರೊಳಗೂ ಬರಂಗಿಲ್ಲ. ಬಾಳಂದ್ರೆ 10 ಮಂದಿ ಬಂದರೂ ವಾಜ್ಯ ಆಗ್ತದೆ. ಇವತ್ತು ಪ್ರಾರಂಭದೊಳಗೆ ಇಷ್ಟು ಜನ ಬಂದಿರಲ್ಲ, ಭಾಳ ಸಂತೋಷ ಆಗ್ತದೆ. ಹೀಗೆ ಪುರಾಣ ಪ್ರವಚನಗಳನ್ನು, ಆಧ್ಯಾತ್ಮಿಕ ವಿಷಯಗಳನ್ನು ನಾವು ಬದುಕಿನೊಳಗೆ ಸ್ವಲ್ಪ ಆದರೂ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲು ಮನೆಯಂತೆ ಅಂತ ಹೇಳಿದ್ರು ಕಟ್ಕೊಳ್ಳೋದು ಮಡಿವಾಳಪ್ಪನು. ಇವೆಲ್ಲ ಕೇಳಬೇಕ್ರಿ, ಮತ್ತು ಕೇಳಿ ಇಲ್ಲೇ ಬಿಟ್ಟು ಹೋಗೋದೇನು, ಕೇಳಿ ಸ್ವಲ್ಪವಾದರೂ ಬದಲಾಗುವಂಥ ಪ್ರಯತ್ನವನ್ನು ಮಾಡೋದು. 100ಕ್ಕೆ 100 ಗೊತ್ತದ, ಪಕ್ಕಾ ಗೊತ್ತದ, ಪೂರ್ತಿ ಅಂತೂ ನೀವಂತೂ ಬದಲಾಗಂಗಿಲ್ಲ. ಸ್ವಲ್ಪರೇ. ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು ಪ್ರವಚನ ಹೇಳಕತ್ತಿದ್ರಂತ. ಅಂದ್ರೆ ಜ್ಞಾನ ಯೋಗಾಶ್ರಮದೊಳಗೆ ಹಿಂಗೆ ಕುತ್ಕೊಂಡಿದ್ರು ಕುರ್ಚಿ ಮೇಲೆ. ಹಿಂಗೆ ಕುಳಿತಿರುವ ಸಂದರ್ಭದೊಳಗೆ ಒಬ್ಬ ಹೆಣ್ಮಗಳು ಸಿದ್ದೇಶ್ವರ ಸ್ವಾಮಿಗಳಿಗೆ ಪ್ರಶ್ನೆ ಮಾಡ್ತಾಳೆ, ಅಪ್ಪವ್ರ ನೀವು ಭಾರಿ ಪ್ರವಚನ ಮಾಡ್ತೀರಿ, ನೀವು ಪ್ರವಚನ ಹೇಳಕತ್ರ ಸಾವಿರ ಜನ ಕುತ್ಕೊಂಡು ಕೇಳ್ತದ, ಸುಮ್ಮನೆ ನಿಮಗೊಂದು ಮಾತು ಕೇಳ್ತೀನಿ, ಖರೆ ಹೇಳ್ರಿ ಅಂದ್ಲಕ್ಕಿ. ಸಿದ್ದೇಶ್ವರ ಸ್ವಾಮಿಗಳು ನಕ್ಕು, ಹ್ಞೂ ನಮ್ಮ ಅಂದ್ರವ್ರು ಅಷ್ಟೇ ನೋಡಿ, ಅವ್ರ ಮಾತು ಹೆಚ್ಚಿಲ್ಲ ಕಮ್ಮಿ ಇಲ್ಲ, ಏನು ಕೇಳು. ಆಕಿ ಅಂತಳಂತ, ಅಪ್ಪವ್ರ ಮತ್ತು ನೀವು ಪ್ರವಚನ ಹೇಳುವಾಗ ಒಬ್ಬರಲ್ಲ ಇಬ್ಬರಲ್ಲ 1000 ಜನ ಕುತ್ಕೊಂಡು ಕೇಳ್ತದ, ಸುಮ್ಮ ನೀವು ಹೇಳಿದ ಪ್ರವಚನ ಕೇಳಿ ಒಬ್ಬರಾದರೂ ಬದಲಾಗ್ಯಾರೇನು ಅಂತ ಕೇಳಿದ್ಲಂತ ಆಕಿ. ಯಾರಿಗೆ? ಸಿದ್ದೇಶ್ವರ ಸ್ವಾಮಿಗಳಿಗೆ. ಒಬ್ಬರಾದರೂ ಬದಲಾಗ್ಯಾರೇನು? ಅವರು ನಕ್ಕು ಹೇಳಿದ್ರಂತ, ನೋಡಮ್ಮ, ನಾ ಹೇಳಿದ ಪ್ರವಚನ ಕೇಳಿ ಜನ ಬದಲಾಗ್ಯಾರೋ ಇಲ್ಲೋ ಗೊತ್ತಿಲ್ಲ, ನಾನು ಹೇಳಿದ ಪ್ರವಚನ ಕೇಳಿ ಕೇಳದವರು ಬದಲಾಗ್ಯಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಹೇಳ್ದವ ನಾ ಬದಲಾಗೀನಿ ಅಂದ್ರಂತ ಸಿದ್ದೇಶ್ವರ ಸ್ವಾಮಿ. ಎಂಥ ಮಾತ್ರಿ, ಹೇಳ್ದವ ನಾ ಬದಲಾಗಿನಿ, ಕೇಳದವರು ಬದಲಾಗ್ಯಾರೋ ಇಲ್ಲೋ ಅಂತ ಕೇಳಿದವ್ರಿಗೆ ಗೊತ್ತಾ ಅಂದ್ರಂತವ್ರು ಸಿದ್ದೇಶ್ವರ ಸ್ವಾಮಿ. ನೋಡ್ರಿ ಎಂಥ ಮಹತ್ವರೇ ಆಗಿ ಹೋದರು. ಅವರೆಲ್ಲ ತಿರುಗಾಡಿದಂಥ ನಾಡಿದು, ಹೌದಿಲ್ಲ? ಅಗರ ಕೆಡಕು ಬಂದು ಹೋಗಿರ್ಬೋದು. ಅಂತಹ ಮಹಾತ್ಮರು ನಡೆದಾಡಿದಂತಹ ನಾಡಿನೊಳಗೆ ಆಧ್ಯಾತ್ಮಿಕದೊಳಗೆ ಸ್ವಲ್ಪವಾದರೂ ಕೇಳಿ ಬದಲಾಗುವಂಥ ಪ್ರಯತ್ನವನ್ನು ನಾವು ಮಾಡೋಣ ಅಂತಕ್ಕಂಥದ್ದನ್ನು ತಿಳಿಸಿ, ತಮಗೆಲ್ಲರಿಗೂ ಕೂಡ ಶಂಕರಲಿಂಗ ಶ್ರೀ ಗುರು ಸಿದ್ಧಲಿಂಗೇಶ್ವರ ಆಯುಷ್ಯ ಆರೋಗ್ಯ ಸುಖ ಭೋಗಗಳನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಶುಭ ಸಂದೇಶವನ್ನು ಹೇಳಿ ಇವತ್ತಿನ ಪುರಾಣಕ್ಕೆ ನಾನು ವಿರಾಮ ಕೊಡ್ತಾ ಇದ್ದೇನೆ. ಸತ್ಯಂ ಶಿವಂ ಸುಂದರಂ ಜಂಗಮವಾದಾಯ ತಲ್ಲಕ್ಕೆ ಸುಲಭವ ಪಾಯದರಿಷ್ಟ ಬಾಯಸ್ಥಳಕ್ಕೆ ಕುರುವಾಗಿ ದಾಯ ತೋರಿದ ಸಮಸ್ತ ಭಕ್ತವ ಕಾಯವನ್ನು ಪಾವನ ಮಾಡಿದ ರಾಯಾಪುರವಾಚಾರ್ಯ ಸಂಗನ ಬಸವನಿಗೆ ಶರಣಾರ್ಥಿ. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುವರರಾಗಿರುವಂಥ ಸಮಾಜದ ಸಂಜೀವಿಯಾಗಿರುವಂಥ ಕಾರುಣಿಕ ಯುಗಪುರುಷರಾಗಿರುವಂಥ ಅಖಿಲ ಭಾರತ ಮಧ್ವೀರಶೈವ ಶಿವಯೋಗ ಮಂದಿರದ ಸಂಸ್ಥಾಪಕರಾಗಿರುವಂಥ ಲಿಂಗೈಕ್ಯ ಹಾನಗಲ್ ಗುರುಕುಮಾರ ಮಹಾಶಯಗಳನ್ನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ, ತಪೋನಿಷ್ಠರು ಲಿಂಗ ಪೂಜಾ ನಿಷ್ಠರಾಗಿರುವಂಥ
ಎನ್ನ ಲಿಂಗೈಕ್ಯ ಗುರುವರರಾಗಿರುವಂಥ ಸದ್ಗುರು ಪ್ರಭುಲಿಂಗ ಮಹಾಶಿವಗಳನ್ನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಜಗದಾದಿ ಜಗದ್ಗುರು ಪಂಚಾಚಾರ್ಯರು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಗ್ರಾಮದ ಅಧಿದೇವನಾಗಿರುವಂಥ ನಮ್ಮ ನಿಮ್ಮೆಲ್ಲರ ಬಾಳಿನ ದೈವ ಆಗಿರುವಂಥ ಎನ್ನ ಶಂಕರಲಿಂಗನರಸು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ 9 ದಿನಗಳ ಪರ್ಯಂತರವಾಗಿ ಮಹಾನವಮಿಯ ಅಂಗವಾಗಿ ಎಲ್ಲರ ನಾಡ ದೇವತೆಯಾಗಿರುವಂಥ ತಾಯಿ ಜಗನ್ಮಾತೆಯನ್ನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಅದರ ಜೊತೆಗೆ ಈ ಕಾರ್ಯಕ್ರಮದ ಅಧಿನಾಯಕನಾಗಿರುವಂಥ ನವಲಗುಂದದ ನಾಗಲಿಂಗ ಅಜ್ಜನನ್ನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಪುರಾಣ ಪ್ರವಚನದ ಆತ್ಮೀಯ ಗುರುಗಳಾಗಿರುವಂಥ ಸರಳ ಹೃದಯದ ಸಂಪನ್ನರಾಗಿರುವಂಥ ಶ್ರೀ ಷಡಸ್ಥಲ ಬ್ರಹ್ಮ ಉಪಮನ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಸಿದ್ಧಲಿಂಗ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಐನಾಪುರದ ಪರಮ ಪೂಜ್ಯರ ಸಿರಿಚರಣಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆತ್ಮೀಯ ಕಲಾವಿದರಾಗಿರುವಂಥ ಬಸಲಿಂಗಯ್ಯ ಅಂಕಲಿಗವರಲ್ಲಿಯೂ ತಬಲಾಜಿ ಆಗಿರುವಂಥ ಶಿವಪುತ್ರ ಬಿದನೂರವರಲ್ಲಿಯೂ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ ಅದೇ ಥರನಾಗಿ ಅಗರಕೇಡದ ಎಲ್ಲ ಕಮಿಟಿಯ ಹಿರಿಯರಲ್ಲಿಯೂ ಶರಣರಲ್ಲಿ ತಾಯಂದರಲ್ಲಿ ಮುದ್ದು ಮಕ್ಕಳ ಅಂತರಾತ್ಮಕ್ಕೆ ಶರಣು ಶಿವಶರಣಾರ್ಥಿ. ನಾವೇನು ಹೇಳೋದು ಅವಶ್ಯಕತೆ ಇಲ್ಲ, ಯಾಕಂತಂದರೆ ಒಳ್ಳೆಯ ಜೀವನ ಚರಿತ್ರೆಯನ್ನು ನವಲಗುಂದದ ನಾಗಲಿಂಗ ಅಜ್ಜನ ಜೀವನವನ್ನು ಹೇಗೆ ನಡೆಸ್ಕೊಂಡು ಬರ್ತಾರೆ ಅನ್ನುವಂಥದ್ದನ್ನು ಕೇಳ್ತಾ ಹೊಂಟಿದ್ರಿ. ನಾಳೆಗೆ ಏನು ಅನ್ನತಕ್ಕಂಥದ್ದು ಅವರ ಜೀವನದೊಳಗೆ ನೋಡೋಣ. ಅದರ ತರನಾಗೆ ಗುರು ಅನ್ನುವತಕ್ಕಂಥದ್ದು ಭಾಳ ಮಹತ್ವ ಅನ್ನುವಂಥ ವಿಚಾರನ ಅಪ್ಪಗಳು ಭಾಳ ಚೆಂದಾಗಿ ಹೇಳಿದ್ರು. ಗುರುವಿನ ಮಹತ್ವ, ಗುರು ಅಂದರೆ ಹೆಂಗೆ ಈ ಜೀವರಾಶಿಗಳಿಗೆ ಗುರುದೇವತಾ ಅನ್ನುವಂಥ ಅದಕ್ಕಲ್ಲೇ ಒಂದು ಮಾತನ್ನು ಹೇಳ್ತಾರೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥ ಮಾತನ್ನು ಭಾಳ ಅಚ್ಚುಕಟ್ಟಾಗಿ ಪರಮ ಪೂಜ್ಯರು ಹೇಳಿದರು. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆದನ್ನ ಮುಕ್ತಿ ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಆ ಗುರುವಿನ ಗುಲಾಮನಾಗಬೇಕನ್ನುವಂಥದ್ದು ಇತ್ತು ಅಂತಂದರೆ ಆ ಮಾತುಗಳನ್ನು ಕೇಳ್ತಾ ಇರ್ತಾರೆ. ಒಂದು ವೇಳೆ ಗುರುವಿನ ಮಾತನ್ನು ಮೀರಿ ಹೋಗುವಂಥವ್ರಿಗೆ ಎಂಥ ಗುರು ಬ್ರಹ್ಮ ಬಂದರೂ ಕೂಡ ದೇವರು ಬಂದರೂ ಕೂಡ ಕೇಳರಂಥವಿದ್ದಂದ್ರೆ ಆ ವಿಷ್ಣು ಸರ್ಪ ಆಗಿರುವಂಥ ಹಂದಿ ಕೂಡ ಒಂದು ಕೇಳುವಂಥ ಅವಶ್ಯಕತೆ ಬಂತು ಅನ್ನುವಂಥದ್ದು ಸಾಕ್ಷಿ ನೀವು ಕೇಳಿರ್ಬೋದು. ನೋಡಿದ್ರೆ ಹಿನ್ನೆಗೆ ಹೋಯ್ತು ವಿಷ್ಣು ಸ್ವರೂಪದು. ಅಂಥ ಗುರುವಿನ ಮಾತು ಕೇಳಬೇಕನ್ನುವಂಥದ್ದನ್ನು ಕೂಡ ಇಂಥ 84 ಜೀವರಾಶಿಗಳಲ್ಲಿ ಮನುಷ್ಯನ ಜನ್ಮ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಆ ಶ್ರೇಷ್ಠ ಅನ್ನತಕ್ಕಂಥದ್ದನ್ನು ಏನಾದರೂ ಪಡೆದುಕೊಳ್ಬೇಕಂತಂದರೆ ಅದು ಗುರುವಿನಲ್ಲಿಂತ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭಕ್ಕೆ ಇಚ್ಛಾಪಡ್ತೇನೆ. ಅದಕ್ಕಲ್ಲೇ ಹಿಂದೆ ಮಹಾತ್ಮರು ಭಾಳ ಮಂದಿ ಆಗಿ ಹೋಗ್ಯಾರ, ನೀವೆಲ್ಲ ಕೇಳಿರಬಹುದು. ಹಾನಗಲ ಗುರುಕುಮಾರ ಶಿವಗಳ ಶಿಷ್ಯರು, ಪಂಚಾಕ್ಷರ ಗವಿಗಳು, ಗೋವಿಂದ ಭಟ್ರ ಶಿಷ್ಯರು, ಶಿಸ್ನಾಳ ಶರೀಫರು, ಹೀಗೆಲ್ಲ ಗುರು ಶಿಷ್ಯರ ಸಂಬಂಧ ಅಭಿನಾಭಾವ ಸಂಬಂಧ ಇಟ್ಕೊಂಡು ಹೋಗಿರುವಂಥವ್ರು. ಗುರುವಿನ ಶಿಷ್ಯ ಗುರು ಹ್ಯಾಂಗೆ ಇರಬೇಕನ್ನತಕ್ಕಂಥದ್ದು ಒಂದು ಉದಾಹರಣೆ ಹೇಳಿ ನನ್ನ ಮಾತುಗಳನ್ನು ವಿರಾಮ ಕೊಡ್ತೀನಿ. ಗುರು ಗೋವಿಂದ ಭಟ್ರು ಭಾಳ ವಯಸ್ಸಾಗಿತ್ತು, ಭಾಳ ತತ್ವಜ್ಞಾನಿಗಳು. ಗುರು ಗೋವಿಂದ ಭಟ್ರು ಬ್ರಾಹ್ಮಣರು ಆಗಿದ್ರು ಕೂಡ
ಇವತ್ತು ಇಸ್ಲಾಂ ಧರ್ಮ ಆಗಿರುವಂಥ ಶಿಶುನಾಳ ಶರೀಫರು ಎಂಥ ಅವಿನಾಭಾವ ಗುರು ಶಿಷ್ಯರ ಸಂಬಂಧ ಅನ್ನುವಂಥದ್ದನ್ನು ಗುರು ಗೋವಿಂದ ಭಟ್ಟರಿಗೆ ಆರೋಗ್ಯ ತಪ್ಪಿತ್ತು, ನೆಲ ಹಿಡಿದಿದ್ರು ಕೂಡ ಶಿಶುನಾಳ ಶರೀಫ ಶಿಷ್ಯಾಗ ಪರೀಕ್ಷೆ ಮಾಡೇಬೇಕು ಅನ್ನುವಂಥದ್ದನ್ನು ಅವರು ಗುರುವಿನ ಬಳಿ ಪರೀಕ್ಷೆ ಮಾಡಿದ್ರೆ ಮುಂದೆ ನನ್ನ ಗುರುವಿನ ಸ್ಥಾನಕ್ಕೆ ಯೋಗ್ಯವಾದ ಶಿಷ್ಯ ಆಗ್ತಾನೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡ್ಕೋತ ಹೋಗ್ತಾರೆ. ಮುಪ್ಪಿನ ಕಾಲದಾಗ ಗುರುವಿನ ಸೇವೆಯನ್ನು ಮಾಡಿರುವಂಥ ಶಿಷ್ಯ ಶಿಶುನಾಳ ಶರೀಫರು ಒಂದು ಮಾತನ್ನು ಕೇಳ್ತಾರೆ ಗುರುಗಳಿಗೆ, ನೋಡಪ್ಪ ನನ್ನ ಆರೋಗ್ಯ ಭಾಳ ಮೆತ್ತಗಾಗ್ಯದ, ಶರೀರ ಭಾಳ ಹಣ್ಣಾಗ್ಯದ, ನಾವೊಂದು ಮಾತು ಹೇಳ್ತೀನಿ ನೀ ಕೇಳಬೇಕು ಅಂತತ್ತಾರೆ. ಯಾರಿಗೆ? ಶಿಶುನಾಳ ಶರೀಫರಿಗೆ. ಕೇಳಬೇಕಂದಾಕರೆ ಶಿಶುನಾಳ ಶರೀಫರು, ಯಪ್ಪ ಗುರು ಭಾಳ ದೊಡ್ಡವ, ನಿಮ್ಮಂಥ ಮಾತು ನಾ ಮೀರಂಗಿಲ್ಲ, ನೀವು ಏನೇ ಹೇಳಿದ್ರು ನಾ ಕೇಳ್ತೀನಿ ಅನ್ನುವಂಥ ಮಾತನ್ನು ಶಿಶುನಾಳ ಶರೀಫರು ಒಪ್ತಾರೆ. ಹಾಗಾಗಿತ್ತಂದ್ರೆ ನೋಡಪ್ಪ ನನಗೆ ಭಾಳ ಆರೋಗ್ಯ ತಪ್ಪ್ಯದ, ಇಲ್ಲೆಲ್ಲ ಯಾವ ವ್ಯವಸ್ಥೆನೂ ಇಲ್ಲ, ಆದರೂ ನಾವೊಂದು ಮಾತು ಹೇಳ್ತೀನಿ ನೀನು ಕೇಳಬೇಕು ಅಂತತ್ತಾರೆ. ಏನಿದ್ರು ಕೇಳ್ತೀನಪ್ಪ, ನಿನ್ನ ಮಾತಿಗೆ ನಾ ಬೆಲೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಶಿಶುನಾಳ ಶರೀಫರು ಹೇಳ್ತಾರೆ. ಒಂದು ಮಾತು ಗುರು ಗೋವಿಂದ ಭಟ್ರು ಹೇಳಿದ್ದು ಏನು ಅಂತ ಕೇಳಿದ್ರೆ, ಅವರಿಗೆ ವಾತ ಪಿತ್ತ ಕಫ ಮೂರು ಭಾಳ ಸಮಸ್ಯೆಗೆ ಒಳಗೊಂಡಿದ್ದರು. ಅದ್ರಾಗ ಕಫ ಭಾಳ ಆಗಿತ್ತು ಶಿಶುನಾಳ ಶರೀಫರಿಗೆ. ಗುರು ಗೋವಿಂದ ಭಟ್ರಿಗೆ ಕಂಡಾಪಟ್ಟಿ ಕಫ ಆಗಿತ್ತು. ಆ ಕಫನ ಯಾರ ತುಳಿಲರ ಜಾಗದೊಳಗೆ ಒಯ್ದು ಹಾಕು ಅಂಥೇಳಿ ಗುರು ಗೋವಿಂದ ಭಟ್ರು ಯಾರಿಗೆ ಹೇಳ್ತಾರೆ? ಶಿಶುನಾಳ ಶರೀಫರಿಗೆ ಹೇಳ್ತಾರೆ. ಶಿಶುನಾಳ ಶರೀಫರು ವಿಚಾರ ಮಾಡ್ತಾರೆ, ಅವ್ರ ಕಫನ ಯಾರ ತುಳಿಲರ ಜಾಗದಾಗ ಹಾಕಬಾ ಅಂತಂದಾರಲ್ಲ, ಎಲ್ಲಿ ಎಲ್ಲರೂ ತುಳಿಯುವಂಥ ಈ ಜಾಗ, ಈ ಭೂಮಿ ಎಲ್ಲಿ ಅಂತಾರೆ ಹಾಕಬೇಕು ಇವರು, ಹಿಂಗೆ ಹೇಳಿದ್ರಲ್ಲ ಅಂಥೇಳಿ ಅರ್ಧ ಗಂಟೆ ಶಿಶುನಾಳ ಶರೀಫ ವಿಚಾರ ಮಾಡ್ತಾನೆ. ವಿಚಾರ ಮಾಡಿ 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 ಲಾಸ್ಟಿಗೆ ಅವನು ತಲೆಯೊಳಗೆ ಒಂದು ವಿಚಾರನ ಬರ್ತದೆ, ಎಲ್ಲರೂ ತುಳಿಯುವಂಥ ಜಾಗದ ಈ ಕಫ ಯಾರ ತುಳಿಲರ ಜಾಗದ ಗುರುಗಳು ಹಾಕಿ ಬಾ ಅಂದಾರಲ್ಲ ಅಂಥೇಳಿ ವಿಚಾರ ಮಾಡ್ತಾನೆ. ಮಾಡಿದ ಬಳಿಕ ಗುರು ಗೋವಿಂದ ಭಟ್ರು ಅಂತಾರೆ, ಈ ಕಫನ ತುಳಿರ ಜಾಗಿ ಹಾಕಬಾ ಅಂದಿರಿ, ಕೊಡುವಪ್ಪ ನನ್ನ ಬಗ್ಸಿ ಒಳಗಂತಾನೆ. ಯಾರಿಗಂತಾನೆ? ಗುರು ಗೋವಿಂದ ಭಟ್ರಿಗೆ. ಅವ್ರು ಕಫ ಕೊಡ್ತಾರೆ. ಎಲ್ಲ ಕಡೆ ಜಾಗದಾಗ ಎಲ್ಲಿ ಹಾಕಲಿ ಅಂಥೇಳಿ ವಿಚಾರ ಬಂದಾಕರ ಅವ್ರು ಏನು ಮಾಡ್ತಾರೆ, ಗುರುವಿನ ಕಫವನ್ನು ಘಟ ಅಂಥೇಳಿ ಕುಡಿದು ಬಿಡ್ತಾರೆ. ಆವಾಗ ಶಿಶುನಾಳ ಶರೀಫ ಅಜ್ಜ ಗುರುವಿನ ಸ್ಥಾನಕ್ಕೆ ಯೋಗ್ಯ ಅನ್ನುವಂಥದ್ದನ್ನು ತೋರಿಸಿಕೊಟ್ರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ತಾವೆಲ್ಲ ಕೂಡ ತನು ಮನ ಧನದಿಂದ ಗುರುವಿನ ಸೇವೆದೊಳಗೆ ಪಾಲ್ಗೊಳ್ರಿ. ಆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಸದಾವಕಾಲ ತಮ್ಮ ಮೇಲೆ ಇರಲಿ. ಆ ಸದ್ಗುರು ಪ್ರಭುಲಿಂಗೇಶ, ಸದ್ಗುರು ಶಂಕರಲಿಂಗೇಶನ ಆಶೀರ್ವಾದ ಸದಾವಕಾಲ ತಮ್ಮ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ, ಗುರು ಗೋವಿಂದ ಭಟ್ರು ಮಾತು ಹ್ಯಾಂಗೆ ಶಿಶುನಾಳ ಶರೀಫ ನಡೆಸಿಕೊಟ್ಟ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಹೇಳಿ 2 ಮಾತುಗಳನ್ನು ನನ್ನ ಶ್ರೀ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡುತ್ತೇನೆ. ಓಂ ಶಾಂತಿ.